ಒಬ್ಬ ತಂದೆಯಾಗಿ ಕೂತಿದ್ದೀನಿ ಈ ಕಾರ್ಯಕ್ರಮದಲ್ಲಿ. ನಮಗೆಲ್ಲರಿಗೂ ಒಂದು ಟ್ಯಾಗ್, ಪತ್ರಕರ್ತರು, ನಾವೆಲ್ಲ ಭಾಳ ಗಟ್ಟಿ ಹೃದಯದವರು, ನಮಗೆ ನೋವಾಗಲ್ಲ, ನಾವು ಏನು ಬೇಕಾದರೂ ಅನ್ಸ್ಕೋತೀವಿ. ಜನ ನಮ್ಮನ್ನು ಬೈತಾರೆ, ಕೆಲವರು ನಮಗೆ ಹೊಗಳ್ತಾರೆ. ಇದೆಲ್ಲ ಅಲ್ಲ. ಇವತ್ತು ಮುಕ್ತವಾಗಿ ಹೇಳ್ತೀನಿ, ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ನಾನು, ಚಂದನ್ ಶರ್ಮಾ ಅನ್ನೋದು. ಈ ಸಂಸ್ಥೆಯಲ್ಲಿ ನನಗೆ 100 ಪಟ್ಟಗಳಿರಬಹುದು, 100 ಹೆಸರುಗಳಿರಬಹುದು, 100 ಡೆಸಿಗ್ನೇಷನ್ಸ್, ಪೊಸಿಷನ್ಗಳಿರ್ಬೋದು. ಎಲ್ಲಕ್ಕಿಂತ ಮಿಗಿಲಾಗಿ ನಾನೊಬ್ಬ ತಂದೆ, ನಾನೊಬ್ಬ ಮಗ. ನನ್ನ ಮಗಳಿಗೆ 8 ವಯಸ್ಸು. ಬಹುಶಃ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನನ್ನ ಕಣ್ಣೀರು ಹಾಕಿದ್ದು ಭಾಳ ಕಡಿಮೆ. ನಾನು ತುಂಬ ಮುಕ್ತವಾಗಿ ಹೇಳ್ತೀನಿ, ಮನಸ್ಸಿನಲ್ಲಿ ಇವತ್ತು ಯಾವುದನ್ನೂ ಇಟ್ಕೊಳ್ದೆ ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ ಒಬ್ಬ ತಂದೆಗೆ ಮಗಳ ಅಗಲಿಕೆಗಿಂತ ಅತಿ ಹೆಚ್ಚು ನೋವು ಬೇರೆ ಯಾವುದೂ ಇಲ್ಲ. ಮಗಳನ್ನು ದೈಹಿಕವಾಗಿ, ಮಾನಸಿಕವಾಗಿ ಕಳೆದುಕೊಂಡು ಇವತ್ತು ವೆನ್ನೆಲ ಅನ್ನುವ ಹಸುಗೂಸಿನ ದೇವತೆಯ ಪಾದಗಳ ಸ್ಪರ್ಶವಿರುವ ಕೂಸಿನ ತಂದೆ ಪ್ರವೀಣ್ ನಮ್ಮ ಎದುರಿಗೆ ಕುಳಿತುಕೊಂಡಿದ್ದಾರೆ. ನಾನು ಮನುಷ್ಯನಾದವನು ಏನು ಮಾತಾಡಿಸಲಿ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದ್ರಲ್ಲಿ ಕಿಂಚಿತ್ತೂ ನಾಟಕೀಯತೆ ಇಲ್ಲ. ನಾನೊಬ್ಬ ಮನುಷ್ಯ ಆಗಿ, ನಾನೊಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ ನನ್ನ ಕೂಸಿನ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು, ನನ್ನ ಮಗಳ ಜೊತೆಗೆ ನಾನು ಕಳೆದ ಕ್ಷಣಗಳನ್ನು ಮೆಲುಕು ಹಾಕ್ತಾ, ವಿಡಿಯೋಗಳನ್ನು ನೋಡ್ತಾ, ಯಾಕಂದರೆ ನನ್ನ ಮಗಳು ಭಾರತದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದಾಳೆ ಅಮ್ಮನೊಟ್ಟಿಗೆ. ವಿಡಿಯೋ ಕಾಲಲ್ಲಿ ಎಷ್ಟು ನೋಡಿದ್ರೂ ಸಾಲಲ್ಲ. ಅವಳ ಒಂದು ಅಪ್ಪುಗೆಗೆ ಪ್ರತಿಕ್ಷಣ ಪರಿತಪಿಸ್ತೀನಿ. ಆದರೆ ಇಲ್ಲಿರೋ ತಂದೆ ಮಗಳನ್ನು ಕಳೆದುಕೊಂಡಿದ್ರು. ನಾನು ಏನು ಮಾತಾಡಿಸಲಿ, ಅವರು ಏನು ಪ್ರಶ್ನೆ ಕೇಳಿ ನನಗೆ ಗೊತ್ತಿಲ್ಲ. ಐ ಆನೆಸ್ಟ್ಲಿ ಡೋಂಟ್ ನೋ. ಸತ್ಯವಾಗ್ಲೂ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ ಭಗವಂತನ ಮೇಲೆ, ನನಗೆ ಗೊತ್ತಿಲ್ಲ. ಏನು ಮಾತಾಡಬೇಕು ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ಪ್ರವೀಣ್ ಅವರು ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಅವರ ನೋವಿನ ಪ್ರದರ್ಶನ ಅಲ್ಲ. ದುರಂತದ ಸಾವನ್ನು ಆ ಕೂಸು ಕಂಡುಬಿಡ್ತು. ನಾನು ಅದನ್ನು ಪದಗಳಲ್ಲೂ ಬಣ್ಸೋಕ್ಕಾಗಲ್ಲ ರೀ. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಕೂಸಿನ ಅಪ್ಪುಗೆ ಏನು ಅಂತ. ನಾವು ಮೀಡಿಯಾದವ್ರು ಏನು ಗೊತ್ತಾ, ನಾವೆಲ್ಲ ಏನೇನೋ ಪ್ರೋಗ್ರಾಮ್ಸ್ ಮಾಡಿಕೊಂಡು ಯಾರ್ದೋ ಭ್ರಷ್ಟಾಚಾರ, ಇನ್ನೊಂದು ಯಾರೋ ಏನೋ ಮಾಡಿದ್ರು, ಯಾರೋ ಕಪಟತನ ಮಾಡಿದ್ರು ಅಂತೆಲ್ಲ ಅಂದ್ಕೊಂಡು ಮನೆಗೆ ಹೋಗ್ತೀವಿ ನಾವೆಲ್ಲರೂ. ರಾತ್ರಿ 9, 10, 11 ಗಂಟೆಗೆ ಮನೆಗೆ ಹೋಗ್ತೀವಿ ನಾವೆಲ್ಲ. ಹೋದಾಗ ನಮಗೆ ಸಾಂತ್ವನ ಯಾವುದು ಗೊತ್ತಾ? ನಮ್ಮ ಕೂಸಿನ ಅಪ್ಪುಗೆ. ನಮಗೆ ಇಲ್ಲೆಲ್ಲ ಏನೇನೋ ಕಾಡ್ತಿರತ್ತೆ, ಈ ಹೃದಯದಲ್ಲಿ ಏನೇನೋ ಕಾಡ್ತಿರತ್ತೆ. ಒಂದು ಶಾಖ ಇರುತ್ತೆ, ಶಾಖ. ಆ ಮಗಳು ಅನ್ನುವ ಆ ದೇವತೆ ಬಂದು ಅಪ್ಕೊಂಡಾಗ, ಅಫ್ಕೋರ್ಸ್ ಮಗನೂ ಕೂಡ, ಆದರೆ ಮುಖ್ಯವಾಗಿ ಮಗಳು ಅನ್ನೋ ದೇವತೆ ಬಂದು ಅಪ್ಪಿಕೊಂಡಾಗ ಈ ಶಾಖ ಎಲ್ಲ ಹಾಗೆ ಆವಿಯಾಗಿ ಇಳಿದು ಹೋಗುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬದುಕಿನಲ್ಲಿ ಅದನ್ನು. ಆ ಕೂಸಿನ
ಮಗುವಿನ ಆ ಮುದ್ದು ಕಂದ ಇದೆಯಲ್ಲ, ಪುಟ್ಟ ದೇವತೆಯ ಪಾದಗಳ ಕಂದ ಇದೆಯಲ್ಲ, ಅದರ ಜೊತೆಗಿರುವ ದೇವತಾ ಸ್ವರೂಪಿ ಗುಣವೇ ಅಂಥದ್ದು. ನಾನು ನನ್ನ ಮಗಳು ಭಾರತಕ್ಕೆ ಬಂದಾಗ, ನಾನು ಮಲಗುವಾಗ, ನಾನು ನಿದ್ದೆ ಮಾಡುವಾಗ ನನ್ನ ಮಗಳ ಪಾದ ಹಿಡ್ಕೊಂಡು ಮಲ್ಕೋತೀನಿ ಎಷ್ಟೋ ಸಲ. ಆ ಪಾದನೇ ನೋಡ್ತಾ ಇರ್ತೀನಿ ನಾನು. ಸುಕೋಮಲವಾದ ಪಾದ, ಅವಳು ಬೆರಳು, ಅದನ್ನು ಹಿಡ್ಕೊಂಡು ಕೈಯಲ್ಲಿ ಮಲ್ಕೋತೀನಿ ನಾನು. ಸ್ವರ್ಗ ಅದು. ಬದುಕು ಇಷ್ಟು ಸಾಕು ಅಂತ ಅನಿಸ್ಬಿಡುತ್ತೆ. ಇಷ್ಟೇ ಅದ್ಭುತ ಬದುಕು ಅಂತ ಅನಿಸ್ಬಿಡುತ್ತೆ. ಐ ಆಮ್ ಸಾರಿ ಇಫ್ ಐ ಆಮ್ ಟು ಎಮೋಷ್ನಲ್. ನನ್ನ ಬದುಕಿನಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನನ್ನ 15-16 ವರ್ಷದ ನನ್ನ ಪತ್ರಿಕೋದ್ಯಮದ ಪಯಣದಲ್ಲಿ ಯಾವತ್ತಿಗೂ ಹಿಂಗಾಗಿರಲಿಲ್ಲ. ಯಾವತ್ತಿಗೂ ಆಗಿರಲಿಲ್ಲ. ಓಕೆ, ಮಗಳ ನೋವನ್ನು ಸರಕಾಗಿಸ್ಕೊಳ್ಳೋಷ್ಟು, TRP ವಸ್ತುವಾಗಿಸ್ಕೊಳ್ಳೋಷ್ಟು ಕಳ್ಳರು ನಾವಲ್ಲ, ಅಲ್ವೇ ಅಲ್ಲ. ನಾನೇನಾದರೂ ಅದನ್ನು ಇವತ್ತು ಮಾಡಿದ್ರೆ ನನ್ನಷ್ಟು ಪಾಪಿ, ನಿಷ್ಕರುಣಿ, ನೀಚ ಇನ್ನೊಬ್ಬ ಇಲ್ಲ ಬದುಕಿನಲ್ಲಿ. ಯಾರೂ ಇಲ್ಲ. ನಾನು ಏನು ಕೇಳಲಿ ಅವ್ರನ್ನ? ನನಗೆ ಗೊತ್ತಿಲ್ಲ. ಅವ್ರು ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ ನನ್ನ ಎದುರುಗಡೆ. ನಾನು ಏನು ಕೇಳಲಿ? ಈಗ ಪ್ರವೀಣ್ ಅವರೇ ನನ್ನನ್ನು ಏನಾದರೂ, ನಾನು ಆ ಸ್ಥಾನದಲ್ಲಿದ್ದು ನನ್ನನ್ನು ಕೇಳಿದ್ದಿದ್ರೆ ನಾನು ಏನು ಹೇಳ್ತಾ ಇದ್ದೆ ಹೇಳಿ? ಬಾಯಲ್ಲಿ ಮಾತಾದರೂ ಬರ್ತಾಯಿತ್ತಾ? ಇಲ್ಲ. ಒಂದು ಕೆಲಸ ಮಾಡೋಣ, ಯಾರ ವಿರುದ್ಧದ ಮಾತೂ ಅಲ್ಲ. ಅವ್ರು ಯಾರೋ ಏನೋ ಇನ್ನೊಬ್ಬರು ಹಾಗೆ ಮಾಡಿದ್ರು, ಮತ್ತೊಬ್ಬರು ಹಾಗೆ ಮಾಡಿದ್ರು, ಇನ್ನೊಬ್ಬರು ಹೀಗೆ ಮಾಡಿದ್ರು, ಬಿಡ್ತೀನಿ. ಕೂಸು ನಮ್ಮೊಟ್ಟಿಗಿಲ್ಲ. ಜಗತ್ತಿನಲ್ಲಿ ಕೂಸನ್ನು ಕಳೆದುಕೊಂಡ ತಂದೆಯೊಟ್ಟಿಗೆ ನಿಂತ್ಕೊಳ್ಳುವಷ್ಟು ಕೆಲಸ ಅಂತೂ ನಾವು ಮಾಡ್ಬೋದು. ವಾಪಸ್ಸಂತೂ ತಂದುಕೊಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಲಾಸ್ಟ್ ಮಾತು ಹೇಳಿಬಿಟ್ಟು ಪ್ರವೀಣ್ ಅವ್ರನ್ನ ಮಾತಾಡಿಸ್ತೀನಿ. ಆತ್ಮಕ್ಕೆ ಶಾಂತಿ ಸಿಗಲಿ, ಕೂಸಿನ ಸಾವಿಗೆ ನ್ಯಾಯ ಸಿಗಲಿ ಅಂತೆಲ್ಲ ನಾವು ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಹಾಕ್ತೀವಲ್ಲ, ಎಲ್ಲ ಸುಳ್ಳು, ನಾಟಕ, ವಂಚನೆ. ಏನು ನ್ಯಾಯ ಸಿಕ್ಬಿಡುತ್ತೆ ಕೂಸಿನ ಸಾವಿಗೆ? ಅಥವಾ ಯಾರದ್ದೇ ಸಾವಿಗೆ ಏನು ನ್ಯಾಯ ಸಿಕ್ಬಿಡುತ್ತೆ ನನಗೆ ಹೇಳಿ ಒಂದು ಸ್ವಲ್ಪ? ಯಾರದ್ದೇ ಸಾವು ಸಿಕ್ಬಿಡುತ್ತಾ ನ್ಯಾಯ? ಅಲ್ಲೊಂದು ಸಾವಾಯಿತು, ನ್ಯಾಯ ಸಿಗಬೇಕು, ಹೋರಾಟ ಮಾಡೋದು, ಸಿಕ್ಬಿಡುತ್ತಾ? ನಾಟಕ ಅಲ್ವಾ ಅದು? ನ್ಯಾಯ ಸಿಗೋದು ಅನ್ನೋದೇ ಮರೀಚಿಕೆ ರೀ. ಅದೊಂದು ದೊಡ್ಡ ನಾಟಕ. ಪ್ರಪಂಚದ ಅತಿ ದೊಡ್ಡ ನಾಟಕ ಯಾವುದಾದ್ರೂ ಒಂದಿದೆ ಅಂತಂದರೆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋದು. ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡೋದು ಸೆಕೆಂಡ್ರಿ ಬಿಡಿ. ನ್ಯಾಯ ಎಲ್ಲಿ ಸಿಗುತ್ತೆ? ನನಗೆ ನಿಮಗೆ ಏನಾದರೂ ಆ ಕೂಸನ್ನು ಅಥವಾ ಸತ್ತವರನ್ನು ಬದುಕಿಸಿಕೊಂಡು ಬರುವ ತಾಕತ್ತಿದ್ದಿದ್ರೆ ಅಲ್ಲಿ ನ್ಯಾಯ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ನಾವಿವತ್ತು ವೆನ್ನೆಲ ಅಂದರೆ ಮೂನ್ ರೇಸ್ ಅಂತ, ಸಿರಿವೆನ್ನೆಲ ಅಂತ ತೆಲುಗುಲಿ ಹೇಳ್ತಾರೆ. ಸಿರಿ ಅಂದರೆ ಸಂಪತ್ತು, ವೆನ್ನೆಲ ಅಂದರೆ ಮೂನ್ ರೇಸ್ ಅಂತ. ಆ ಚಂದ್ರನಷ್ಟೇ ಬೆಳಕನ್ನು ಹೊಂದಿದ್ದಂಥ ಕೂಸು ನಮ್ಮೊಟ್ಟಿಗಿಲ್ಲ ಇವತ್ತು. ನಾನು ಯಾರನ್ನೂ ದೂಷಿಸಲ್ಲ ರೀ, ಆಗೋಯ್ತದೆಲ್ಲ. ತಂದೆಗೆ ಸಾಂತ್ವನ ಹೇಳುವ ಕೆಲಸ ನಾವು ನೀವು ಮಾಡೋಣ ಅಷ್ಟೇ. 1% ಸಾಧ್ಯ ಆಗೋದು, 1%. ಅದು 0.1%.
ನಿಮ್ಮ ಪಾದಗಳನ್ನು ಮುಟ್ಟಿ ಕ್ಷಮೆ ಕೇಳ್ತೀನಿ ಸರ್. ಇಲ್ಲ ಸರ್, ಇದು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ನನಗೆ ಈ ಕಾರ್ಯಕ್ರಮನ ಮುಂದುವರಿಸ್ಬೇಕಾ ಅಂತ ಅನಿಸ್ತಾ ಇದೆ, ನಾನು ಮಾಡಬೇಕಾ ಅಂತ ಅನಿಸ್ತಾ ಇದೆ. ನಿಮಗೆ ಮತ್ತಷ್ಟು ನೋವು ಕೊಡೋಷ್ಟು ಹೇಳಿ ಸರ್. ಕೂಸಿನ ಬಗ್ಗೆ, ಆಕೆಯ ಜೊತೆಗೆ ನಿಮಗಿದ್ದ ಒಡನಾಟದ ಬಗ್ಗೆ. ನೀವೇ ಆಕೆಯನ್ನು ಎತ್ತಿ ಬೆಳೆಸ್ತವರಲ್ವ, ಆಡಿಸಿ ಬೆಳೆಸ್ತವರಲ್ವ ಸರ್. ಮಗು ಹುಟ್ಟಿದ ಮೇಲಿಂದ ಇಟ್ ವಾಸ್ ಲೈಕ್ ಲೈಫ್ ವಾಸ್ ವೆರಿ ವಂಡರ್ಫುಲ್ ಸರ್. ತುಂಬ ಚೆನ್ನಾಗಿತ್ತು ನಮ್ಮ ಮಗು. ಅವ್ರು ಚಿಕ್ಕವರಿದ್ದಾಗಿಂದ ಈವನ್ ವೆನ್ ಮಾತು ಬರದೇ ಇರೋ ಟೈಮಿಂದನೂ ಅವ್ರನ್ನ ಎತ್ತಾಡಿಸ್ತಾ ಇದ್ದಾಗ ನನಗೂ ಅವ್ರಿಗೂ ಒಂಥರ ಒಂದು ಎಮೋಷ್ನಲ್ ಬಾಂಡೇಜ್ ಇತ್ತು ಸರ್ ನಮಗೆ. ವಿ ಲೈಕ್ ಈಚ್ ಅದರ್ ಕಂಪನಿ ಅನ್ಬೋದು ಸರ್. ನಾ ಎಲ್ಲಾದರೂ ಹೋಗಿದ್ರೆ ಒಬ್ಬನೇ ಹೋಗ್ತಾ ಇರಲಿಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಕರ್ಕೊಂಡೇ ಹೋಗ್ತಾ ಇದ್ದೆ, ಎಲ್ಲ ಕಡೆಗೂ ಓಡಾಡ್ತಿದ್ದೆ. ಆ್ಯಂಡ್ ಕಾರಲ್ಲಾಗಿದ್ರು ಸೀಟಲ್ಲಿ ಸೈಡ್ ಸೀಟೆಲ್ಲ ಕೂರಿಸ್ಕೊಂಡು ವಿತ್ ದಟ್ ಬೇಬಿದು ಇದ್ರ ಜೊತೆಗೆ ವಿಸ್ ಟು ಗೋ ಪ್ಲೇಸಸ್ಸು, ಪಾರ್ಕ್ಗಳಿಗೆ ತಿರುಗಾಡೋದು. ಆಮೇಲೆ ಮನೇಲಿ ಇದ್ದಿದ್ದು ಅವರು ಬೇರೆ ಮಕ್ಕಳ ಜೊತೆ ಬೆರೀತಾ ಇರಲಿಲ್ಲ. ಸೊ ಅದು ಬೆರೆಯೋದು ಕಲೀಲಿ ಅನ್ನೋದಕ್ಕೆ ಪಾರ್ಕ್ಗಳಿಗೆ ಕರ್ಕೊಂಡೋಗಿ, ಪಬ್ಲಿಕ್ ಪಾರ್ಕ್ಗೆ ಕರ್ಕೊಂಡೋಗಿ ಅವ್ರನ್ನ ಆಟ ಆಡ್ಸ್ಕೊಂಡು ಕರ್ಕೊಂಬರೋದು ಫ್ರಮ್ ವೆರಿ ಸ್ಮಾಲ್ ಏಜ್ ಇತ್ತು. ಆ್ಯಂಡ್ ಅಂಟಿಲ್ ಶಿ ಈವನ್ ಲರ್ನ್ ಟು ವಾಕ್ ಆಲ್ಸೋ. ಅದೆಲ್ಲ ಮಾಡ್ತಾಯಿದ್ವಿ ನಾವು. ಅವಳ ಮಾತು ಮುತ್ತು ಸರ್, ಅದು ತುಂಬ ಚೆನ್ನಾಗಿ ಪಪ್ಪ ಪಪ್ಪ ಅನ್ನೋದು ಮಿಸ್ ಇಟ್ಟು ತುಂಬ ನಮ್ಮ ಜೊತೆಗೆ ಬಹಳ ಆಟ ಆಡ್ತಾಯಿದ್ರು ಸರ್ ಅವರು. ಒಂದು ನನ್ನ ದೊಡ್ಡ ಮಗಳು ನಮ್ಮ ಚಿಕ್ಕ ಮಗಳಿಗೆ ಮಗಳು ಅಂತ ಕರಿತಾ ಇಲ್ಲ, ತಂಗಿ ಅಂತ ಕರಿತಾ ಇರಲಿಲ್ಲ ಅವರು. ಇವ್ರದ್ದು ಒಂದು ಸ್ವಲ್ಪ ಹೇರ್ ಎಲ್ಲ ಬಂದು ಕರ್ಲಿ ಹೇರ್ ಸರ್. ನನಗೆ ಕೂಮ್ ಮಾಡೋಕ್ಕೆ ಬರಲ್ಲ, ಅದು ಕರ್ಲಿ ಹೇರ್. ಐ ಫಿಯರ್ಡ್ ಐಲ್ ಹರ್ಟರ್ ಅಂತ ಮಾಡೋ ಪ್ರೊಸೆಸ್ಸಲ್ಲಿ ನಮ್ಮ ದೊಡ್ಡ ಮಗಳೇ ಅವ್ರನ್ನ ಕೂಮ್ ಮಾಡ್ತಾ ಇದ್ದಿದ್ದು ಯಾವಾಗಲೂ ಸರ್ ಅವಳು. ಆ್ಯಂಡ್ ತ್ರೀ ಆಫ್ ಅಸ್, ಅಕ್ಕ ತಂಗಿ ಆಲ್ಸೋ ವೆರಿ ಗುಡ್ ಬಾಂಡಿಂಗ್ ಸರ್ ಅವ್ರ ಮಧ್ಯೆಲ್ಲೂ. ಇಫ್ ಅಟ್ ಆಲ್ ಐ ಯೂಸ್ ಟು ಏನು ಚಾಕ್ಲೇಟ್ ತೆಗೆದುಕೊಟ್ರೆ, ಅಮ್ಮ ಇದೊಂದು ಅಕ್ಕ ಕೊಡಬೇಕು, ಇದೊಂದು ನೀನು ತಿನ್ನಬೇಕು ಅಂತ ಹೇಳಿದ್ರೆ ಪ್ರಾಂಪ್ಟ್ಲಿ ಹೋಗಿ ಅವ್ರ ಅಕ್ಕ ಕೊಡ್ತಾಯಿದ್ರು ಅವರು. ಆ ಥರ ಅವರಿಬ್ಬರ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಇತ್ತು. ಆ್ಯಂಡ್ ನನ್ನ ಜೊತೆ ಆಗಿರಲಿ, ಆಕೆ ಜೊತೆ ಆಗಿರಲಿ, ವಿ ವರ್ ಆಲ್ ವೆರಿ ವೆರಿ ಫೈನ್ ಸರ್. ಒಂದು ನಾರ್ಮಲ್ ಫ್ಯಾಮ್ಲಿ ಹೇಗಿರುತ್ತೆ ಆ ಥರ ಟುಗೆದರ್ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ವಿ. ಅವರು ಪಾಪುರಿ ಅಂತ ಇದ್ರು ಅವರು ಚಿಕ್ಕವರು. ಪಾನಿಪುರಿ ಬರುತ್ತಲ್ಲ, ಪಾಪುರಿ ಅಂತ ಇದ್ರು. ಪಾಪುರಿ ಅಂತ ಹೇಳಿದಾಗ ಅದು ಹೋಲ್ ಪಾನಿಪುರಿ ತಿಂತಾ ಇರಲಿಲ್ಲ, ಓನ್ಲಿ ದಟ್ ಶೇವ್ ಹಾಕಿರ್ತಾರಲ್ಲ ಮೇಲೆ, ಅದು ಮಾತ್ರ ಬೇಕು ಅವ್ರಿಗೆ ತಿನ್ನೋದಕ್ಕೆ. ಫುಲ್ ಅದು ಪಾನಿಪುರಿ ಅಂತ ಹೋಲ್ ಥಿಂಗ್ ತಿಂತಾ ಇರಲಿಲ್ಲ ಅವರು, ಮಸಾಲೆ ಪುರಿ ಆಗಿರಲಿ ಅದೆಲ್ಲ. ಆ್ಯಂಡ್ ವಿ ಹ್ಯಾವ್ ಬೀನ್ ಟು ಪ್ಲೇಸಸ್, ಜಾಗಗಳು ಹೋಗಿದ್ದೀವಿ, ಸಾಕಷ್ಟು ತಿರುಗಾಡಿದ್ದೀವಿ, ದೇವಸ್ಥಾನಗಳು ತಿರುಗಾಡಿದ್ದೀವಿ ಆ್ಯಸ್ ಅ ಹೋಲ್ ಫ್ಯಾಮ್ಲಿ ನಾವೆಲ್ಲರೂ. ಗೋವಾಗೆ ಹೋಗಿದ್ದೇ ಆಗಿರಲಿ, ನಮ್ಮ ಅಕ್ಕ ಬಂದಿದ್ರು, ಅವ್ರ ಜೊತೆ ಗೋವಾಗೆ ಹೋಗಿದ್ವಿ. ಪಾಪ ತುಂಬ ಚಿಕ್ಕದಿತ್ತು ಅವಾಗ. ಆ್ಯಂಡ್ ಶಿ ವಾಸ್ ಸೋ ಇನ್ನಸೆಂಟ್ ಅಂದರೆ ಅವರು, ಶಿ ಜಸ್ಟ್ ಹ್ಯಾಡ್ ಸಮಥಿಂಗ್ ಟು ಏನೋ ತಿಂದರು ಅವರು. ದ ಬೇಬಿ ವಾಸ್ ವಿತ್ ಮೈ ವೈಫ್ ಆ್ಯಕ್ಚುಲಿ. ಆ್ಯಂಡ್ ದೊಡ್ಡ ಮಗಳು ಈಗ ಸೈಡ್ ಕೂತಿದ್ರು, 3 in a row ಅಲ್ಲಿ. ಸೊ ದಿಸ್ ಲೇಡಿ ತಿಂದಮೇಲೆ ಟಿಶ್ಯೂ ಪೇಪರ್ ಇದು ಮಾಡಿಬಿಟ್ಟು ಅವ್ರ ಅಮ್ಮಗೆ ಹೇಳ್ತಾರೆ, ಮಮ್ಮಿ ಗ್ಲಾಸ್ ಕೆಳಗಿಳಿಸು, ಪೇಪರ್ ಹಾಕ್ತೀನಿ ಅಂತ. ಆನ್ ಫ್ಲೈಟ್ ಅವ್ರು ಹೇಳ್ತಾ ಇದ್ದಾರೆ ಅದನ್ನು. ಇನ್ ಫ್ಲೈಟ್ ಶಿ ವಾಸ್ ಡೂಯಿಂಗ್ ದಟ್ ಒನ್. ಗ್ಲಾಸ್ ಇಳಿಸಮ್ಮನ, ಪೇಪರ್ ಆಚೆ ಬಿಸಾಕ್ತೀನಿ ಅಂತ. ಶಿ ವಾಸ್ ದಟ್ ಕೈಂಡ್ ಆಫ್ ಇನ್ನಸೆನ್ಸ್ ನಮ್ಮ ಅಡಲ್ಟ್ಸಲ್ಲಿ ಬರೋದಿಲ್ಲ ಸರ್. ಇಟ್ ಈಸ್ ಓನ್ಲಿ ದೋಸ್ ಕಿಡ್ಸ್ ಆ ಥರ ಮಾಡೋಕ್ಕೆ ಬರೋದು. ಆ್ಯಂಡ್ ಅವ್ರದ್ದು ಸ್ಕೂಲಿಂಗ್ ಸ್ಟಾರ್ಟ್ ಆಗಿದ್ದಾಗ ಶಿ ವಾಸ್ ಗೋಯಿಂಗ್ ಟು ದಟ್ ಫಾರ್ಗಾಟ್ ದಟ್ ನೇಮ್,
ಲಿಟಲ್ ಅದು ಇತ್ತು, ಅಲ್ಲಿಗೆ ಹೋಗ್ತಾ ಇದ್ರು ಫಸ್ಟ್ ವೆನ್ ಶಿ ಸ್ಟಾರ್ಟೆಡ್ ಅರ್ ಮಾಂಟೆಸರಿ ಆಲ್ಸೋ. ಅಲ್ಲೂ ಟೀಚರ್ಸ್ ದೇ ವೇರ್ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ಹರ್ ಮೆಮರಿ ಸ್ಕಿಲ್ಸ್ ಆಗಿರಲಿ, ಏನಾದರೂ ಹೇಳ್ಕೊಟ್ಟಾಗ ಅದನ್ನ ಕಲಿಯೋದು. ಅದು ಜಸ್ಟ್ ಒನ್ಸ್ ಅವ್ರಿಗೆ ತೋರಿಸ್ಕೊಟ್ಟೆ, ಹೀಗೆ ಹಿಡ್ಕೊಬೇಕಮ್ಮ ಪೆನ್ಸಿಲ್ಲು, ದೆನ್ ಯು ಹ್ಯಾವ್ ಟು ಟೇಕ್ ಯುವರ್ 3 ಫಿಂಗರ್ಸ್ ಹೀಗೆ ಹೋಲ್ಡ್ ಮಾಡಿ ಯು ಶುಡ್ ಸ್ಟಾರ್ಟ್ ರೈಟಿಂಗ್ ಆರ್ ಡ್ರಾಯಿಂಗ್ ಅಂತ ಈಗ ತೋರಿಸ್ಕೊಟ್ಟಿದ್ದು. ಓನ್ಲಿ ಒನ್ಸ್ ಸರ್. ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಆ್ಯಂಡ್ ಅದು ಹೇಗಾಯಿತು ಅಂತ ಹೇಳಿದ್ರೆ ಬೈ 3rd or 4th ಡೇ ಶಿ ಕುಡ್ ಜಸ್ಟ್ ಪಿಕ್ ಅಪ್ ದ ಪೆನ್ಸಿಲ್ ಆ್ಯಂಡ್ ಹೋಲ್ಡ್ ಇಟ್ ಸ್ಟ್ರೈಟ್ ಅವೇ ಲೈಕ್ ದ್ಯಾಟ್. ಅಷ್ಟು ಫಾಸ್ಟ್ ಇತ್ತು ಸರ್ ಅವರು. ಆ್ಯಂಡ್ ಮೆಮ್ರಿನೂ ಅಷ್ಟು ತುಂಬ ಒಳ್ಳೆ ಮೆಮ್ರಿ ಪವರ್ ಸರ್ ಅವರಿಗೆ. ಶಿ ಕುಡ್ ಸೇ ಜಸ್ಟ್ ಲೈಕ್ ದಟ್. ನಾನು ಅವ್ರಿಗೆ ಬರ್ಡನ್ ಮಾಡೋಕ್ಕೆ ಅಂತಲ್ಲ, ಬಟ್ ಐ ಜಸ್ಟ್ ಟ್ರೈ ಟೀಚಿಂಗ್ ಹರ್. ಆ್ಯಂಡ್ ಶಿ ಕುಡ್ ನೇಮ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಶಿ ಕುಡ್ ನೇಮ್ ಕರ್ನಾಟಕ ಕ್ಯಾಪಿಟಲ್, ಆ ಥರ ಶಿ ಕುಡ್ ಡೂ ಆಲ್ ದೋಸ್ ಥಿಂಗ್ಸ್. ಅವರು ವೆರಿ ಬ್ರಿಲಿಯಂಟ್ ಮೈಂಡ್ ಸರ್ ಮತ್ತು ಅವ್ರದ್ದು. ಆ್ಯಂಡ್ ನಾನೊಂದು ಸ್ವಲ್ಪ ನನ್ನ ದೊಡ್ಡ ಮಗಳು ವೆನ್ ಶಿ ವಾಸ್ ಡೂಯಿಂಗ್ ಅ ಸ್ಕೂಲಿಂಗ್ಸ್, ಕರೋನಾ ಬಂದ್ಬಿಡ್ತು. ಸೊ ಪೀಪಲ್ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್, ಏನೋ ಎಂಟರ್ಟೈನ್ಮೆಂಟ್ ಆ ಥರ ಏನಿರಲಿಲ್ಲ, ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ರು. ಸೊ ಎಲ್ಡರ್ ಡಾಟರ್ ವಾಸ್ ಎ ಲಿಟಲ್ ಬಿಟ್ ಆ ಥರನೇ, ಅವರು ಒಂದು ಸ್ವಲ್ಪ ಮೊಬೈಲ್ ನೋಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಇವ್ರಿಗೆ ಹೇಗಾದರೂ ಮಾಡಿ ಮೊಬೈಲ್ದು ಹ್ಯಾಬಿಟ್ಟು ಬರದೇ ಇರೋ ಥರ ತಪ್ಸೋಣ ಅಂತ ಐ ಯೂಸ್ ಟು ಪ್ಲೇ ಮೈಂಡ್ ಗೇಮ್ಸ್ ವಿತ್ ಹರ್. ಅಂದರೆ ಸಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೆ. ಲೈಕ್ ಹ್ಯಾಂಡ್, ನೀವೇನು ಕೇಳ್ತೀರಾ ಅದನ್ನು ಕೋಆರ್ಡಿನೇಟ್ ಮಾಡಬೇಕು. ದಟ್ ಈಸ್ ವಾಟ್ ಕಿಡ್ಸ್ ನೀಡ್ ಟು ಲರ್ನ್ ಅಟ್ ಸರ್ಟನ್ ಏಜಲ್ಲಿ. ಸೊ ರೈಟ್ ಹ್ಯಾಂಡ್ ಅಪ್ ಅಂತ ಹೇಳಿದಾಗ ಶಿ ಹ್ಯಾಸ್ ಟು ಡೂ ರೈಟ್ ಹ್ಯಾಂಡ್ ಅಪ್, ನಾಟ್ ದ ಲೆಫ್ಟ್ ಹ್ಯಾಂಡ್ ಅಪ್. ರೈಟ್ ಹ್ಯಾಂಡ್ ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಮಾಡಬೇಕು ಈ ಥರ. ಸೊ ಆ ಥರ ಗೇಮ್ಸ್ ಎಲ್ಲ ಆಡಿಸ್ಕೊಂತ ವಿ ಬೋತ್ ಗಾಟ್ ರಿಯಲಿ ವೆರಿ ವೆಲ್ ಆ್ಯಕ್ಚುಲಿ ಸರ್. ತುಂಬ ಚೆನ್ನಾಗಿ ನಮ್ಮಿಬ್ಬರದ್ದು ಇದು ಇತ್ತು ಸರ್. ಆಲ್ಮೋಸ್ಟ್ ಎವ್ರಿವೇರ್ ಐ ಯೂಸ್ ಟು ಗೋ, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ಮಗುನ ಸರ್. ಅಲ್ಲಿ ಮಾರ್ಕೆಟಿಗೆ ಹೋಗಿ ನಿಮ್ಮೆಣ್ಣು ತೊಗೊಂಬಂದರು, ಚಟು ಕಮ್ ಅಂತ ಹೇಳಿದಾಗ ಓಟ್ ಬಂದ್ಬಿಡೋರು ಸರ್. ಬೋತ್ ಆಫ್ ಅಸ್ ಯೂಸ್ ಟು ಗೋ ದೇರ್. ಎಲ್ಲೋದ್ರೂ ಶಿ ನೀಡ್ಸ್ ದಟ್ 5 rupees ka ಡೈರಿ ಮಿಲ್ಕ್ ಚಾಕ್ಲೇಟ್. ಶಿ ವಾಸ್ ನಾಟ್ ಎಕ್ಸ್ಪೆನ್ಸಿವ್ ಪರ್ಸನ್ ಸರ್ ಅವರು. 50 rupees ಚಾಕ್ಲೇಟ್ ಎಲ್ಲ ಕೊಟ್ಟರೆ ಗೊತ್ತು ತಿಂತಾರೆ ಅವರು. ತಿಂದಾದ್ಮೇಲೆ ಹೊಟ್ಟೆ ಗ್ಯಾಸ್ ಥರ ಆಗುತ್ತೆ. ದೆನ್ ಅಗೇನ್ ರ್ಯಾಂಟ್ಯಾಕ್ ಸಿರಪ್ ಎಲ್ಲ ಹಾಕಬೇಕಾಗತ್ತೆ ಅವರಿಗೆ ಅಂತ. 5 rupees ಚಾಕ್ಲೇಟ್ ಶಿ ವಾಸ್ ಮೋರ್ ದೆನ್ ಸ್ಯಾಟಿಸ್ಫೈಡ್. ಅಕ್ಕಗೆ ಅಂತ ಕೇಳಿದ್ರು, ತಗೊಳಮ್ಮ ಅಕ್ಕಗೂ ಒಂದು ಚಾಕ್ಲೇಟ್. ಬೋತ್ ಆಫ್ ದೆಮ್ ಯೂಸ್ ಟು ಎಂಜಾಯ್. ಆ ಥರ ಇಟ್ ವಾಸ್ ವೆರಿ ಶಾರ್ಟ್ 5 years ಸರ್. ಆಗಬಾರ್ದಾಗಿತ್ತು ಸರ್, ಇನ್ನೂ ಬದುಕು ಮಾಡಬೇಕಾಗಿತ್ತು ನನ್ನ ಮಗಳ ಜೊತೆಗೆ. ಐ ಹ್ಯಾಡ್ ಟು ಸಿ ಹರ್ ಗ್ರೋ ಅಪ್, ಐ ಹ್ಯಾಡ್ ಟು ಸಿ ಹರ್ ಗೋ ಟು ಕಾಲೇಜ್, ಒಂದು ಕೆರಿಯರ್ ಬಿಲ್ಡ್ ಮಾಡಬೇಕಾಗಿತ್ತು. ಐ ಹ್ಯಾಡ್ ಟು ಸಿ ಹರ್ ಬಿ ಅ ಮದರ್ ಸಮ್ ಡೇ, somebody's wife someday. Everything was cut short sir, everything was cut short. ಬಹಳ ದುಃಖ ಆಗತ್ತೆ ಸರ್, ಬಹಳ ದುಃಖ ಆಗತ್ತೆ ಸರ್. ಪ್ರಪಂಚನೇ ನೋಡಿಲ್ಲ ಸರ್ ಅವರು. ಶಿ ಡಸಂಟ್ ನೋ ದ ಔಟ್ಸೈಡ್ ವರ್ಲ್ಡ್. ಆ ಅಪಾರ್ಟ್ಮೆಂಟ್ ಪ್ರಮಿಸಸ್ ಬಿಟ್ಟು ಶಿ ಡಸಂಟ್ ನೋ ರೋಡಲ್ಲಿ ಡಾಗ್ಸ್ ರೋಮ್ ಮಾಡ್ತಾರ, ಲಯನ್ಸ್ ರೋಮ್ ಮಾಡ್ತಾರ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ. ಶಿ ವಾಸ್ ದಟ್ ಯಂಗ್ ಸರ್, ಅಂತ ಚಿಕ್ಕ ಮಗು. ವಾಟ್ ಎಲ್ಸ್ ಟು ಸೇ? ಶಿ ವಾಸ್ ವೆರಿ ವೆರಿ ಆ್ಯಕ್ಟಿವ್ ಇನ್ ಕ್ರಿಯೇಟಿವ್. ಇದರಲ್ಲಿ ತುಂಬ ಜೋರಾಗಿದ್ದರು ಸರ್ ಅವರು. ಶಿ ಈಸ್ ಟು ಡ್ರಾ ಆಲ್ ದಿಸ್ ಕ್ಯಾರೆಕ್ಟರ್ಸ್ ಥರ ಡ್ರಾ ಮಾಡಿಬಿಟ್ಟು, ಯಾರಮ್ಮ ಇದ್ಯಾರು, ಇದು ಪಪ್ಪ, ಇದು ಮಮ್ಮ, ಇದು ಅಕ್ಕ, ಇದು ನಾನು, ಚಿಕ್ಕದಿದೆಯಲ್ಲ ಇದು ನಾನು. ಆ್ಯಂಡ್ ಶಿ ವಾಸ್ ಫಾಂಡ್ ಆಫ್ ಕ್ಯಾಟ್ಸ್, ನಾಟ್ ಡಾಗ್ಸ್. ಸೊ ಅಲ್ಲೇನೋ ಒಂದು ಕ್ಯಾಟ್ ಥರ ಒಂದೇನೋ ಒಂದು ಮಾಡಿ, ದಿಸ್ ಇಸ್ ಕ್ಯಾಟ್ ಅಂತ. ಶಿ ಈಸ್ ಟು ಶೋ ದೋಸ್ ಥಿಂಗ್ಸ್ ಟು ಮೀ. ಕಲರಿಂಗ್ಸು ಅವರಿಗೆ ಭಾಳ ಅಂದರೆ ಭಾಳ ಇಷ್ಟ. ಆ್ಯಂಡ್ ಇವಾಗ ಸ್ಟೀರಿಯೋಟಿಪಿಕಲ್ ಲೈಕ್ ಒಂದು ಕಲರ್ ಫೋಟೋ ನೋಡಿದಾಗ ಅದೇ ಥರ ಕಲರ್ ಚೂಸ್ ಮಾಡಿಬಿಟ್ಟು ಪೀಪಲ್ ಟ್ರೈ ಟು ಡೂ ದಟ್ ವಲ್ಲ, ಮಕ್ಕಳು ಅದೇ ಮಾಡ್ತಾರೆ. ದೇರ್ ಇಸ್ ಬ್ಲೂ ದೇರ್, ದೇ ವಿಲ್ ಪುಟ್ ಬ್ಲೂ ಹಿಯರ್ ಆಲ್ಸೋ, ದೇ ವಿಲ್ ಆಲ್ಸೋ ಟ್ರೈ ಟು ಪೇಂಟ್ ಬ್ಲೂ ಸ್ಕೈ ಅಂತ. ಬಟ್ ಶಿ ವಾಸ್ ಲಿಟಲ್ ಬಿಟ್ ಕ್ರಿಯೇಟಿವ್ ಅದರಲ್ಲಿ. ಅವ್ರು ಅಲ್ಲಮ್ಮ ಇಲ್ಲಿ ಬ್ಲೂ ಹಾಕಿದಲ್ಲ, ನೀನು ಯಾಕೆ ಈ ಕಲರ್ ಹಾಕಿದೆ ಅಂತ. ಇಲ್ಲ, ಐ ಲೈಕ್ ಪಿಂಕ್. ಶಿ ಈಸ್ ಟು ಡೂ ದಟ್ ಒನ್. ಐ ಲೈಕ್ ಪಿಂಕ್, ನನಗೆ ಇದೇ ಕಲರ್ ಇಷ್ಟ ಅಂತ. ಕಿಡ್ ವಾಸ್
ಸೂಪರ್ ಜೀನಿಯಸ್ ಸರ್ ಆ ಲೆಕ್ಕದಲ್ಲಿ. ಮಕ್ಕಳದು ಫೇವ್ರೆಟ್ ಕಲರ್ ಇದೆಯಲ್ಲ, ಅದು 15 ದಿನಕ್ಕೊಂದ್ಸಲ ಚೇಂಜ್ ಆಗುತ್ತೆ. ಪಪ್ಪ ನಿಂಗೆ ಪಿಂಕ್ ಇಷ್ಟ ಅಲ್ವೇನೋ ಅಂದರೆ, ನೋ ನೋ ನೌ ಐ ಲೈಕ್ ಬ್ಲೂ. ಒಂದು 15 ದಿನ ಆದಮೇಲೆ ಕೇಳಿ, ನೌ ಐ ಲೈಕ್ ಬ್ಲ್ಯಾಕ್. ಅವಾಗ ನೀವು ಇಲ್ಲ ಐ ಲೈಕ್ ಬ್ಲ್ಯಾಕ್ ಅಂತಂದರೆ, ಯು ಕಾಂಟ್ ಲೈಕ್ ಬ್ಲ್ಯಾಕ್ ಬಿಕಾಸ್ ಐ ಲೈಕ್ ಬ್ಲ್ಯಾಕ್. Because black is my favorite color. It is my favorite. Yeah. How can you like black? It's not yours. ಇಲ್ಲ ಪಪ್ಪ ಹಂಗಲ್ಲ ಕಂದ, ನನ್ನ ಮಗಳಿಂದ ನಾನು ಹೇಳೋದು, ಇಲ್ಲ ಕಂದ, ಯಾರು ಯಾವ ಕಲರ್ ಬೇಕಾದರೂ ಇಷ್ಟಪಡ್ಬೋದು. ಲೆಟ್ ದೆಮ್ ಲೈಕ್ ಬಟ್ ನಾಟ್ ಬ್ಲ್ಯಾಕ್. ನೀವು ಹೇಳಿದಾಗ ನನಗೆ ಅದು ನೆನಪಾಯ್ತು. ಹೌದು ಸರ್. ಡೇಟ್ ಆಫ್ ಬರ್ತ್ ಮಗುದು ಸರ್ 4th of November 2020 ಸರ್. 4th November ಸರ್. ಇದು ದಿಸ್ ನವಂಬರ್ ಬಂದಿದೆ. ಇಟ್ ವುಡ್ ಹ್ಯಾವ್ ಬೀನ್ 5 years ಕಳೆದು 6th ಹೋಗಿರೋರು, 6th ಇಯರಿಗೆ. ಲಾಸ್ಟ್ ಇಯರ್ ಶಿ ಸೆಡ್ ಶಿ ವಾಂಟೆಡ್ ಅ ಪ್ರಿನ್ಸಸ್ ಕೇಕ್ ಫಾರ್ ಅ ಬರ್ಡೇ. ಸೊ ಅಲ್ಲಿ ಅರೋಮಾ ಅಂತ ಮೈಸೂರಲ್ಲಿ ದೇರ್ ಇಸ್ ದಿಸ್ ಫೇಮಸ್ ಆಲ್ಸೋ, ನೈಸ್ ಕೇಕ್ಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ನಾಟ್ ದಟ್ ಮಚ್ ಆಫ್ ಕ್ರೀಮ್ ಎಲ್ಲ ಹಾಕಿ. ಆ್ಯಂಡ್ ಶಿ ವಾಂಟೆಡ್ ದಟ್ ರೇನ್ಬೋ ಕಲರ್ಡ್ ಲೇಯರ್ಸ್ ಇರೋಂಥದ್ದು ಕೇಕ್ ಇನ್ಸೈಡ್ ಆಫ್ ಇಟ್. ಸೊ ಶಿ ಹ್ಯಾಡ್ ಅ ನೈಸ್ ಬರ್ಡೇ. ಶಿ ಹ್ಯಾಡ್ 2 cakes ಆ್ಯಕ್ಚುಲಾಗಿ ಅವತ್ತಿನ ದಿನ. 1 cake ಟು ಕಟ್ ಅಮಾಂಗ್ಸ್ಟ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್, ಆ್ಯಂಡ್ 1 cake ಟು ಕಟ್ ಅಮಾಂಗ್ಸ್ಟ್ ಹರ್ ಫ್ರೆಂಡ್ಸ್, ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಎಲ್ಲರನ್ನು ಕರೆಸಿ ಅವ್ರ ಮುಂದೆ ಒಂದು ಕೇಕ್ ಕಟಿಂಗ್ ಮಾಡಿ, ಅವ್ರಿಗೆಲ್ಲ ಕೇಕ್ ಸರ್ವ್ ಮಾಡಿ, ಚಿಪ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಸೇವರೀಸ್ ಎಲ್ಲ ಸರ್ವ್ ಮಾಡಿದ್ದಾಯಿತು. ದೆನ್ ವಿ ವೆಂಟ್ ಔಟ್ ಫಾರ್ ಡಿನ್ನರ್. ಲಾಸ್ಟ್ ವೆನ್ಯೂಸ್ ಬರ್ಡೇ ವಿ ಹ್ಯಾಡ್ ಬೀನ್ ಟು ಅದೊಂದು ಹೋಟೆಲ್ ಇದೆ, ಅದು ಹೆಸರು ಬರ್ತಾ ಇಲ್ಲ ನನಗೆ, ಅನ್ನ ಸಮಥಿಂಗ್ ಬರುತ್ತೆ ಸರ್ ಅದು. ಆ ಹೋಟ್ಲಿಗೆ ಹೋಗಿ ವಿ ಕಟ್ ದ ಕೇಕ್ ದೇರ್. ಅದೊಂಥರ ಟ್ರೆಡಿಷ್ನಲ್ ಹೋಟೆಲ್ ಟೈಪ್ ಇದೆ. ಫುಡ್ ಇಸ್ ಆಲ್ಸೋ ಗುಡ್ ದೇರ್. ಅನ್ನವಿಲಾಸಂ ಆ ಹೋಟೆಲಲ್ಲಿ ಹೋಗಿ ವಿ ಹ್ಯಾಡ್ ಕೇಕ್ ಕಟಿಂಗ್ ದೇರ್. ವಿ ಹ್ಯಾಡ್ ಗುಡ್ ಡಿನ್ನರ್. ನಮ್ಮ ದೊಡ್ಡ ಮಗಳು ಕೆಲವು ಫ್ರೆಂಡ್ಸು ಜಾಯ್ನ್ ಆಗಿದ್ರು ಅವತ್ತಿನ ದಿನ. ವಿ ಹ್ಯಾಡ್ ವೆರಿ ನೈಸ್ ಟೈಮ್ ಆ್ಯಂಡ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ಆಲ್ ಡೇ. ಸ್ಕೂಲಲ್ಲೂ ಫುಲ್ ರನ್ನಿಂಗ್ ಅರೌಂಡ್ ಎವ್ರಿವೇರ್. ಅವರು ಮೇಡಮ್ ಪ್ರಿನ್ಸಸ್ ಅವತ್ತಿನ ದಿನ. ಸೊ ದೇ ಆರ್ ಲೆಟ್ ಲೂಸ್ ಓವರ್ ದೇರ್, ಲೈಕ್ ಮಾಡಿ ಏನು ಮಾಡ್ತೀರೋ ಮಾಡಿ, ಎಲ್ಲಿ ಓಡೋಗ್ತೀರೋ ಓಡಿ ಅಂತ ಬಿಡ್ತಾರೆ ಅಲ್ಲಿ ಸ್ಕೂಲಲ್ಲಿ. ಅವ್ರಿಗೇನು ರೆಸ್ಟ್ರಿಕ್ಷನ್ಸ್ ಕೊಡೋದಿಲ್ಲ ಬರ್ತ್ಡೇ ಕಿಡ್ಸ್ಗೆ ಅಲ್ಲಿ. ಸೊ ಅಲ್ಲಿ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಆಟಾಡಿ ಬಂದು ಜಸ್ಟ್ ಒಂದು ಕಪಲ್ ಆಫ್ ಮಿನಿಟ್ಸ್ ಆಫ್ಟರ್ ಡಿನ್ನರ್ ಇಲ್ಲೇ ಕೈ ಮೇಲೆ ಹೀಗೆ ಮಲ್ಕೊಂಡಿದ್ರು ಸರ್ ಪಾಪು ನನ್ನ ಮೇಲೆ. ಬಂದು ಮನೆಗೆ ಬಂದು ಮಲಗಿಸಿ, ಭಾಳ ಚೆನ್ನಾಗಿರುತ್ತೆ ಸರ್. ಐ ಮಿಸ್ ಹರ್. ಮಲಗಿದಾಗ ಯೂಶ್ವಲಿ ವೆನ್ ಐ ಸ್ಲೀಪ್ ನೆಕ್ಸ್ಟ್ ಟು ಹರ್, ಶಿ ಕಿಕ್ಸ್ ಇನ್ ಹರ್ ಸ್ಲೀಪ್. ಓದಿತಾರೆ ಹೀಗೆ ಕಾಲು ಹೀಗೆ ಸ್ಟ್ರೆಚ್ ಮಾಡ್ತಾರೆ. ಶಿ ಡಸ್ ದಟ್ ಒನ್. ನನಗೆ ಅದೊಂಥರ ಬ್ಯಾಕ್ ಮಸಾಜ್ ಕೊಟ್ಟಾಗೆ ಸರ್ ಅದು. ಸೊ ಏನೂ ಆಗ್ತಾ ಇಲ್ವಲ್ಲ ಯಾಕೋ ಮಸಾಜು ಅಂತ ನೈಟ್ ನಾನೇ ಎದ್ದೆದ್ದು ನೋಡಿದಾಗ ಶಿ ವುಡ್ ಹ್ಯಾವ್ ಟರ್ನ್ ಈ ಸೈಡ್ ಆ ಸೈಡ್, ತಲೆ ಕೆಳಗೆ ಕಾಲು ಮೇಲೆ ಮಾಡ್ಕೊಂಡು ಮಲಗಿಬಿಟ್ಟಿರ್ತಾರೆ ಅವರು. ಮತ್ತೆ ಸರಿಯಾದ ಪೊಸಿಷನ್ ತಿರುಗಿಸಿ ಮಲಗಿ ಅವ್ರು ಒಂದ್ಸತಿ ಒದ್ದಾಗ ನಿದ್ದೆ ಹೋಗ್ತಾ ಇದ್ದೆ ನಾನು. ಆ ಥರ ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಈವನ್ ಇನ್ ದ ನೈಟ್ ಎದ್ದೆ ಅವ್ರನ್ನ ನೋಡೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ವಿ ಸರ್. ಭಾಳ ಚೆನ್ನಾಗಿತ್ತು ಸರ್ ಅವ್ರ ಜೊತೆಗೆ. ಬಟ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ನಂಗೆ ಗೊತ್ತಿಲ್ಲ ಪ್ರವೀಣ್ ಅವರೇ, ನಾನು ಏನು ಮಾತಾಡಬೇಕು ಅಂತೆಲ್ಲ. ಸಾಮಾನ್ಯ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ನಾನೇನು ಬರ್ಕೊಂಡೇನು ಹೋಗಲ್ಲ. ಎಲ್ಲೂ ತಲೆಯಲ್ಲಿರುತ್ತೆ, ಓದಿರೋದಿರುತ್ತೆ, ವಿದ್ಯಾಭ್ಯಾಸ ಇರುತ್ತೆ, ಆಮೇಲೆ ಅನುಭವ ಇರುತ್ತೆ, ರಾಜಕೀಯ ಕಾರ್ಯಕ್ರಮನ ಮಾತು ಬರ್ತಾ ಹೋಗುತ್ತೆ, ಇನ್ನೊಂದು ಮಾತು ಬರ್ತಾ ಹೋಗುತ್ತೆ, ಕರೆಂಟ್ ಅಫೇರ್ಸ ಮಾತು ಬರ್ತಾ ಹೋಗುತ್ತೆ.
ಬಟ್ ವೆನ್ ಯು ಸೇ ಭಾವನೆಗಳು, ವೆನ್ ಯು ಸೇ ಮಗಳು, ಐ ಆಮ್ ವೆರಿ ವೀಕ್, ಎಕ್ಸ್ಟ್ರೀಮ್ಲಿ ವೀಕ್. ಯಾರೂ ಅಂದ್ಕೊಂಡೇ ಇರಲ್ಲ ಅಷ್ಟು ವೀಕ್ ನಾನು. ಏನು ಟಿ ವಿಲೆಲ್ಲ ಹಿಂಗೆಲ್ಲ ಮಾತಾಡ್ತಾನೆ, ಇವನು ವೀಕ್ ಅನ್ಬೋದು, ಬಟ್ ದಿ ಫಾದರ್ ಇನ್ಸೈಡ್ ಆಫ್ ಮೀ ಈಸ್ ವೆರಿ ವೀಕ್. ನನ್ನ ಟೀಮು ಅಥವಾ ನಾನು ನಿಮ್ಮ ಜೊತೆ ಮಾತಾಡುವಾಗ ನನ್ನ ಧಾಟಿ ಬೇರೆಯೇ ಇತ್ತು. ನಿಮ್ಮನ್ನು ಕೂಡಿಸಿ ಮಾತಾಡಬೇಕು, ಪ್ರಶ್ನೆಗಳು ಅದು ಇದು. ಇನ್ನೊಂದು ಏನು ಗೊತ್ತಾ ಪ್ರವೀಣ್ ಅವರೇ, ಈ ಸಾವಿಗೆ ನ್ಯಾಯ ಅನ್ನೋದೇ ಪ್ರಪಂಚದ ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದು. ಸಿಗಲ್ಲ. ಹೆಂಗೆ ಸಿಕ್ಬಿಡುತ್ತೇನೆ? ಬದುಕಿಸುವ ತಾಕತ್ತಿದ್ರೆ ನ್ಯಾಯ ಮಾತ್ರ, ಅದಕ್ಕಿಂತ ಅಲ್ಟಿಮೇಟ್ ನ್ಯಾಯ ಇನ್ನೇನಿಲ್ಲ. ನಾನು ಕೆಲವೊಂದು ವಿಜುವಲ್ಸ್ ನೋಡ್ತಾ ಇದ್ದೆ. ಆ ಮಗುಗೆ ನೀವು ಕಲಿಸ್ತಿರ್ತೀರಿ, ಲಾಸ್ಟಲ್ಲಿ ಸ್ಪ್ಲ್ಯಾಶ್ 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 ಅಂತ ಹೇಳುತ್ತೆ. ನಮ್ಮ ಟೀಮ್ ಅದು ರೆಡಿ ಇದ್ದರೆ ಬಹುಶಃ ನಾವು ಅದನ್ನು ಪ್ಲೇ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಐ ಆಮ್ ವೆನ್ನೆಲ್ಲ ಅಂತ ಸ್ಟಾರ್ಟ್ ಮಾಡ್ಕೊಳತ್ತೆ ಮಗು. ಆಮೇಲೆ ಲಾಸ್ಟಲ್ಲಿ ಐ ಆಮ್ ಸ್ಪ್ಲ್ಯಾಶ್ 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 ಅಂತ ಹೇಳುತ್ತೆ ಮಗು. ಯಾವ ಸಿಚುವೇಶನ್ದು, ಯಾವ ಸಂದರ್ಭ? ಅವರ ಸ್ಕೂಲು ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಮೈಸೂರಲ್ಲಿ ಸರ್ ಅವ್ರದ್ದು. ಸೊ ದೇ ಹ್ಯಾವ್ 2 ಕ್ಯಾಂಪಸಸ್, ಹುಟ್ಟಗಳ್ಳಿ ಕೂರಗಳ್ಳಿ ಅಂತ 2 ಕ್ಯಾಂಪಸ್. ಐ ಆಮ್ ಆಲ್ವೇಸ್ ಕನ್ಫ್ಯೂಸ್ಡ್ ವಿತ್ ದಟ್ ನೇಮ್. ಸೊ ಎಕ್ಸೆಲ್ ಪಬ್ಲಿಕ್ ಸ್ಕೂಲಲ್ಲಿ ದೆ ವಾಸ್ ದಿಸ್ ಫನ್ ಆ್ಯಕ್ಟಿವಿಟಿ ವೀಕೆಂಡ್ ಫಾರ್, ಅಂದರೆ ಮಕ್ಕಳು ಶುಡ್ ಡೂ ಸಮ್ ಕೈಂಡ್ ಆಫ್ ಅ ಟ್ರಿಕ್ ಆ್ಯಂಡ್ ಸರ್ಪ್ರೈಸ್ ಪೇರೆಂಟ್ಸ್ ಅಂತ ಇತ್ತದು. ಸೊ ಶಿ ವಾಸ್ ಪ್ರಾಕ್ಟೀಸಿಂಗ್ ದಟ್. ಪ್ರಾಕ್ಟೀಸಿಂಗ್ ಅಂದರೆ ಇನ್ ದ ಸೆನ್ಸ್, ಪಾಪ ನೋಡು ಇದು ಹೇಳಿದ್ಮೇಲೆ ಇದು ಹೇಳ್ಬೇಕಾ, ಇದು ಹೇಳಿದ್ಮೇಲೆ ಇದು ಹೇಳ್ಬೇಕಾ ಅಂತ ಕೇಳ್ತಾ ಇದ್ದೆ ನನಗೆ. ಅಮ್ಮ ತಾಯಿ ನಾನಲ್ಲಮ್ಮ ಟೀಚರ್ ನಿಂತು, ನಾನು ಹೆಂಗಮ್ಮ ಹೇಳ್ಕೊಡ್ಲಿ ಅಂತ. ಆಮೇಲೆ ಈಗ ಯೋಚನೆ ಮಾಡೋದು, ಅವ್ರು ಶಿ ವಾಸ್ ವೆರಿ ಫಾಂಡ್ ಆಫ್ ಒನ್ ಟೀಚರಲ್ಲಿ, ವೆರಿ ವೆರಿ ಫಾಂಡ್. ಅಂದರೆ ಶಿ ವಾಸ್ ಆ್ಯಕ್ಚುಲಿ ಅಲ್ಟ್ರಾ ಪೊಸೆಸಿವ್ ಅಬೌಟ್ ಹರ್. ನೇತ್ರಾ ಮ್ಯಾಮ್ ಅಂತ ಅವ್ರ ಪ್ರಿನ್ಸಿಪಲ್ಲು. ಒಮ್ಮೆ ಏನು ಮಾಡಿದೆ, ಇಲ್ಲಿ ಕೈಯಲ್ಲಿ ಏನೋ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಮಾಡಿ ಕಳಿಸ್ತಾ ಇದ್ರು ಅವರು. ಸೊ ಇದೇ ನಮ್ಮ ಇದು ಏನು ಚೆನ್ನಾಗೇ ಇಲ್ಲ, ಇದು ಏನು ಚೆನ್ನಾಗಿಲ್ಲ, ನಮ್ಮ ಮೇಡಮ್ ಎಷ್ಟು ಚೆನ್ನಾಗಿ ಇಲ್ಲ, ಇಷ್ಟು ಚಿಕ್ಕದಲ್ಲ, ಇಷ್ಟು ಫುಲ್ ಕೈಯೆಲ್ಲ ಡ್ರಾ ಮಾಡಿ ಕಳಿಸೋರು ಅಂತ ಹೇಳ್ತಿದ್ದೆ. ಹೌದಾ ಅಂದರೆ ಸೀದಾ ಶಿ ವೆಂಟ್ ಇನ್ ಸೈಡ್. ನಾನು ಏನಕ್ಕೋ ಡಿಸ್ಟ್ರಾಕ್ಟ್ ಆದೆ ಫಾರ್ ಅ ಸೆಕೆಂಡ್. ಶಿ ಈಸ್ ಗಾನ್ ಇನ್ ಸೈಡ್ ದ ಕಿಚನ್. ಚಪಾತಿದು ರೋಲಿಂಗ್ ಪೆನ್ ಬರೋದು ತೊಗೊಂಬಂದು ಲಟ್ಟರ ತಲೆ ಮೇಲೆ ಹೊಡೆದ್ರು ಸರ್. ನನಗೆ ಹೊಡೆದ್ಬಿಟ್ಟು, ಇಷ್ಟು ಕ್ಯೂಟಾಗಿ ಮಾಡಲ್ಲ ನಿಮ್ಮ ಮೇಡಮ್ಮು ಅಂತ ಹೇಳ್ತಾರೆ. ಆ ಥರ ಶಿ ವಾಸ್ ವೆರಿ ಪೊಸೆಸಿವ್ ಅಬೌಟ್ ದಟ್ ಟೀಚರ್. ನಮ್ಮ ನೇತ್ರ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ನನಗೆ, ನಮ್ಮ ನೇತ್ರ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಶಿ ವಾಸ್ ರಿಸೈಟಿಂಗ್ ದಟ್ ಒನ್ ಸ್ಮಾಲ್ ಸ್ಕಿಟ್ ಥರ ಮಕ್ಕಳು ಮಾಡಬೇಕಾಗಿದೆ. ಆ್ಯಂಡ್ ಶಿ ವಾಸ್ ಜಸ್ಟ್ ಇನ್ LKG. ಸೊ ಇಟ್ ವಾಸ್ ಜಸ್ಟ್ 2 or 3 ಲೈನ್ಸ್. ಸರಿ ಆಯಿತು ಬಾಮ್ಮ ಅಂತೇಳಿ ಅವ್ರಿಗೆ ಮೂಡ್ ಬಂದಾಗ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವ್ರಿಗೆ. ನಾಟ್ ವೆನ್ ಬಾ ಇಲ್ಲಿ ಕುತ್ಕೊಂಡು ಮಾಡು ಅಂತ ಹೇಳಿದ್ರೆ ಶಿ ವಿಲ್ ನಾಟ್ ಡೂ ಇಟ್. ಅವ್ರಿಗೆ ಮೂಡ್ ಬಂದಾಗ ಮಾಡೋರು ಅವರು. ಅದು ವೆನ್ ಎವರ್ ಶಿ ಡಿಡ್ ಇಟ್, ಅವರು ಶಿ ಯೂಸ್ ಟು ಗಿವ್ ಹರ್ 100% ಟು ಇಟ್. ಆ್ಯಂಡ್ ಶಿ ಸಕ್ಸಸ್ಫುಲಿ ಡಿಡ್ ದಟ್ ಒನ್ ಸರ್ ಅವತ್ತಿನ ದಿನ. ಸೊ ಅದನ್ನ ವಿಡಿಯೋ ಮಾಡಿ ನಾನು ನಮ್ಮ ಮಕ್ಕಳಿಗೆ ಸಮ್ ಗೇಮ್ ಸರ್, ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅದೇನೋ ಕಾರ್ಡ್ ಪಿಕ್ ಮಾಡಬೇಕು ಆ್ಯಂಡ್ ಯು ಶುಡ್ ನಾಟ್ ಶೋ ದ ಕಾರ್ಡ್ ಟು ಹರ್ ಅಂತೆ. ನಾವೇ ಹೈಡ್ ಮಾಡಬೇಕು ಆ ಕಾರ್ಡ್ನ, ಆ್ಯಂಡ್ ಶಿ ವಿಲ್ ಪ್ರೆಡಿಕ್ಟ್ ವಾಟ್ ಕಾರ್ಡ್ ಯು ಹ್ಯಾವ್ ಅಂತ. ಅದು ದಟ್ ವಾಸ್ ದ ಸ್ಮಾಲ್ ಗೇಮ್ ಬೀಂಗ್ ಮೇಡ್ ಬೈ ದಿಸ್ ಸ್ಮಾಲ್ ಕಿಡ್ಸ್ ಅವ್ರ ಕಡೆ. ಅದನ್ನು ಅವ್ರ ಕೈಲಿ ಮಾಡಿಸಿದ್ದಿತ್ತು ಸರ್. ಅದನ್ನು ಪ್ಲೇ ಮಾಡೋಕ್ಕೆ ಹೇಳ್ತೀನಿ ನಮ್ಮ ಟೀಮ್ಗೆ. ದಟ್ ಈಸ್ ತುಂಬ ಹಾರ್ಟ್ ವಾರ್ಮಿಂಗ್ ಅದು. ಭಾಳ ಭಾಳ ಹಾರ್ಟ್ ವಾರ್ಮಿಂಗ್ ಅದು. ಆ್ಯಂಡ್ ವೆರಿ ಕ್ಯೂಟ್ ಆಲ್ಸೋ. ಮೇ ಬಿ ಶಿ ವಾಸ್ 4 years old ಅವಾಗ. ನೋ ಸರ್, LKG ಸ್ಟಾರ್ಟ್ ಆಗಿದ್ದಾಗ ಇದು. ಮೇ ಬಿ 1.5 months ಆಫ್ಟರ್ ಹರ್ ಸ್ಕೂಲ್ ಬಿಗ್ಯಾನ್. ಓಕೆ. ಸೊ ಮೇ ಬಿ ಲಾಸ್ಟ್ ಇಯರ್ August ಐ ಕ್ಯಾನ್ ಸೇ. ಅರೌಂಡ್ 4 years old maybe. Yeah. 3.5, 4. ಇಲ್ಲ ಸರ್, now 5.5 ಅಲ್ಲ. ಸೊ ಆಲ್ಮೋಸ್ಟ್ ನಿಯರಿಂಗ್ 5. ಓಕೆ. ಅವಾಗ ದಟ್ ಥಿಂಗ್ ವಾಸ್ ಡನ್ ವಿತ್ ದಿಸ್. ಆಮೇಲೆ
ಸೈಕಲ್ ಅದೇನದು ಆ ಸ್ಕೂಟರ್ ದಟ್ ಒನ್ ಲೈಟ್ ಬರೋದು. ಇದು ನಮ್ಮ ಅಕ್ಕ ಬಂದಿದ್ರು. ಸೊ ಶೀ ಸೆಡ್ ಐ ವಾಂಟ್ ಟು ಬ್ರ್ಯಾಂಡ್ ನ್ಯೂ ಸ್ಕೂಟರ್. ಅಲ್ಲೊಂದು ಇದೆ ಸೈಕಲ್, ಬಟ್ ಶಿ ಡಸಂಟ್ ವಾಂಟ್ ಟು ಪ್ಲೇ ವಿತ್ ದ ಸೈಕಲ್. ನಂಗೆ ಸ್ಕೂಟರ್ ಬೇಕು ಅಂತ. ಬಿಕಾಸ್ ಲಾಟ್ ಆಫ್ ಕಿಡ್ಸ್ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ದೇ ವರ್ ಡೂಯಿಂಗ್ ದಟ್ ಸೇಮ್ ಥಿಂಗ್. ಸೊ ನನಗೆ ಅದು ಬೇಕು ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕ ತೊಗೊಂಬಂದು ಕೊಟ್ಟಿದ್ರು ಆ ಸ್ಕೂಟರ್ನ ಅವ್ರಿಗೆ. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಟೈಮ್ ಶಿ ರಿಯಲೈಸ್ ದಟ್ ಇಫ್ ಶಿ ಗೋಸ್ ಫಾಸ್ಟ್ ಅದು ಆ ವೀಲ್ಸಲ್ಲಿ ಲೈಟ್ ಬರುತ್ತೆ, ಗ್ಲೋ ಆಗುತ್ತೆ ಅನ್ನೋದು ಅವತ್ತು ಫಸ್ಟ್ ಅವ್ರಿಗೆ ಗೊತ್ತಾಗಿದ್ದು ಅದು. ಆ್ಯಂಡ್ ಮೋಸ್ಟ್ ಸರ್ಟನ್ಲಿ ದಟ್ ಅದೇ ಫಸ್ಟ್ ಟೈಮ್ ಶಿ ಸ್ಟಾರ್ಟೆಡ್ ಯೂಸಿಂಗ್. ಅಲ್ಲಿ ನಾನು ಹೇಳಿದ್ದೆ ಅವ್ರಿಗೆ, ಅಲ್ಲಿ ಆಚೆ ಒಂದು ಸ್ವಲ್ಪ ರಾಕ್ ಅದು ಸರ್ಫೇಸ್ ಫ್ಲ್ಯಾಟ್ ಇಲ್ಲ, ಸೊ ಪ್ಲೇ ಹಿಯರ್, ಡೋಂಟ್ ಟೇಕ್ ಇಟ್ ಔಟ್ಸೈಡ್ ಅಂತ ಹೇಳಿದ್ದಾಗ ಅಲ್ಲೇ ಒಳಗೆ ಕೂತಿ ಆಟ ಆಡೋದು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲಿ ಸರ್. ಸೊ ಐ ವಾಸ್ ಟೀಚಿಂಗ್ ಹರ್ ಹೌ ಟು ಬ್ರೇಕ್ ಲೇಟರ್ ಆನ್ ಇನ್ ದಟ್ ವಿಡಿಯೋ. ಆ ಬ್ಯಾಕ್ ಸೈಡಲ್ಲಿ ಒಂದು ಪ್ಲೇಟ್ ಥರ ಬಂದಿರುತ್ತೆ ವೀಲ್ಗೆ. ಸೊ ಇಫ್ ಯು ಸ್ಟೆಪ್ ಆನ್ ಇಟ್, ಅದು ದಟ್ ಲ್ಯಾಕ್ಟ್ ಎಸ್ ಬ್ರೇಕ್ ಅದು. When you say this, I remember ಈ ಮಕ್ಕಳಿಗೆಲ್ಲ ಲೈಟ್ ತುಂಬ ಫ್ಯಾಸಿನೇಟಿಂಗ್ ಅದು. ಎಸ್. ಯೂಶಲಿ ಲೈಟ್ ನನ್ನ ಮಗಳು ಭಾಳ ಸೇಮ್ ಪ್ರಾಬ್ಲಿ 4-5 ಇಯರ್ಸ್ ಇದ್ದಾಗ ಅನ್ಸುತ್ತೆ ಶೂಸಲ್ಲಿ ಲೈಟ್ ಬರಬೇಕು. ಎಸ್, ಬೀನ್ ಥ್ರೂ ದಟ್. ಹಿಂಗೆ ನಡ್ಕೊಂಡು ಹೋಗೋದು, ಹಿಂದೆ ತಿರುಗಿ ನೋಡೋದು, ಲೈಟ್ ಬರುತ್ತಾ ಇಲ್ಲ ಲೈಟ್ ಬರುತ್ತಾ, ಹಿಂದೆ ತಿರುಗಿ ಲೈಟ್ ಬರುತ್ತಾ, ಹಿಂದೆ ತಿರುಗಿ ನೋಡು. ಲೈಟ್ ಫ್ಯಾಸಿನೇಟ್ಸ್ ಲಿಟಲ್ ಕಿಡ್ಸ್ ಬೇಸಿಕಲಿ. ಒಂದು ಬಹುಶಃ ನಾವು ಮಾತಾಡ್ತಾ ಇದ್ದಿದ್ದು ಇದೇ ವಿಡಿಯೋ ಅಂತ ಅನಿಸುತ್ತೆ, ಸ್ಪ್ಲ್ಯಾಶ್ 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 ವಿಡಿಯೋ ಅಂತ ನಾನು ಭಾವಿಸ್ತೇನೆ. ಇದೇ ವಿಡಿಯೋ ಬಹುಶಃ. I am Vanilla. Look at the Today camera. I am a transport detective. Transport detective. Okay. Dear parents, Uh, please pick a card for me. Don't show me. Give me a clue. uh, Brum brum. uh. Shh. Or splash splash. Okay. Amala? That's all. That's all, is it? So you should say thank you. Thank you. Uh, Happy morning, everyone. I am Vanilla. uh. Uh, Look at the Today I camera. am a transport detective. Transport detective. Okay. Dear parents, Uh, please pick a card for me. Don't show me. Give me a clue. uh, Brum brum. uh. Shh. Or splash splash. Okay. Amala? That's all. That's all, is it? So you should say thank you. Thank you. Uh, Happy morning, everyone. I am Vanilla. uh. Look at the Today I camera. am a transport detective. Transport detective. Okay. Dear parents, Uh, please pick a card for me. Don't show me. Give me a clue. uh, Brum brum. uh. Shh. Or splash splash. Okay. Amala? That's all. That's all, is it? So you should say thank you. Thank you. Uh, ಟ್ರಾನ್ಸ್ಪೋರ್ಟ್ ಡಿಟೆಕ್ಟಿವಾ? ಟ್ರಾನ್ಸ್ಪೋರ್ಟ್ ಡಿಟೆಕ್ಟಿವ್. ಸೊ ಐದರ್ ಆಫ್ ದ 3 ಸೌಂಡ್ಸ್ ಒಂದು ಮಾಡಿದ್ರೆ ಶಿ ವಿಲ್ ಸೇ ವಿಚ್ ಕಾರ್ಡ್ ಯು ಹ್ಯಾವ್ ಅಂತ. ರೂಮ್ ರೂಮ್ ಸ್ಪ್ಲ್ಯಾಶ್ ಸ್ಪ್ಲ್ಯಾಶ್, ರೂಮ್ ರೂಮ್ ಸ್ಪ್ಲ್ಯಾಶ್ ಸ್ಪ್ಲ್ಯಾಶ್. ಸಾರಿ, ಡೋಂಟ್ ಮೈಂಡ್ ಮೀ ಟೆಲಿಂಗ್ ಯು ದಿಸ್. ನೀವು ಇದನ್ನು ನೋಡ್ತಿರುವಾಗ ನನಗೆ ಬಹುಶಃ ನನ್ನ ಫೋನ್ನಲ್ಲಿ ಒಂದು 100 ವೀಡಿಯೋಗಳಿರ್ಬೋದು ನನ್ನ ಮಗಳ ಜೊತೆಗೆ. ಸೋ ಮೆನಿ ಸಚ್ ಮೆಮರೀಸ್.
ವೆನ್ನು ಅಂತ ಕರಿತಾ ಇದ್ರ? ವೆನ್ನು ಅಂತ ಕರೀತಿದ್ದೆ, ಚೋಟು ಅಂತ ಜಾಸ್ತಿ ಕರೀತಾ ಇದ್ದೆ, ಚೋಟು ಅಂತ. ಏನು ವೆನ್ನೆಲ್ಲ? ವೆನ್ನೆಲ್ಲ ತುಂಬ ಚಂದ ಹೆಸರು. ಏನು ಅದ್ರ ನೀವೇ ಸೆಲೆಕ್ಟ್ ಮಾಡಿ? ಎಸ್, ಇಟ್ ನಂದೇ ಸೆಲೆಕ್ಷನ್. ಏನದು? ಸಮ್ ಟೈಮ್ ತುಂಬ ದಿನ ಮುಂಚೆ ಐ ಹ್ಯಾಡ್ ಸೀನ್ ಸಮ್ ಸೀರಿಯಲ್ ಆರ್ ಸಮ್ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ಸ್ ನೇಮ್ ವಾಸ್ ವೆನ್ನೆಲ್ಲ. ನಾನು ಅದು ಸೀರಿಯಲ್ಸ್ ಅದೆಲ್ಲ ನೋಡೋದಿಲ್ಲ, ಬಟ್ ದಟ್ ನೇಮ್ ಸ್ಟಕ್ ವಿತ್ ಮೀ ಫಾರ್ ಅ ಲಾಂಗ್ ಟೈಮ್. ಸೊ ಇವರು ಹುಟ್ಟಿದಾಗ ನಕ್ಷತ್ರ ಅದೆಲ್ಲ ನೋಡಿದೆ. ನೇಮಿಂಗ್ ಸೆರೆಮನಿ ಟೈಮಲ್ಲಿ ವೇ ಅಂತೇನೋ ಬಂದಿತ್ತು. ಸೊ ಐ ಸೆಡ್ ವೆನ್ನೆಲ್ಲ, ದಟ್ ಈಸ್ ಫೈನಲ್ ಅಂತ ಹೇಳಿ ನೇಮ್ ಮೋಸ್ಟ್ ಸೆಲೆಕ್ಟೆಡ್ ಬೈ ಮೀ. ವೆನ್ನೆಲ್ಲನೇ ಅದೇ ಇರಬೇಕು, ಬೆಳದಿಂಗಳು ಅಂತ. ಬೆಳದಿಂಗಳು, ಮೂನ್ ರೇಸ್ ಅಂತ. ಮೂನ್ ರೈಸ್, ಎಸ್. ಸಿರಿವೆನ್ನೆಲ ಅಂತ ಕರೀತಾರೆ. ಎಸ್, ಸಿರಿವೆನ್ನೆಲ ಆ ಥರ ಅದು ಹೆಸರಿಟ್ಟಿದ್ದು ಅವ್ರಿಗೆ. ನೈಸ್ ನೇಮಿಂಗ್ ಸೆರೆಮನಿ ಮಾಡಿದ್ವಿ ಸರ್, ವೆರಿ ನೈಸ್ ನೇಮಿಂಗ್ ಸೆರೆಮನಿ. ಆ ಹೊಸಕೋಟೆ ರೋಡಲ್ಲೇ ದರ್ ವಾಸ್ ಅ ರೆಸಾರ್ಟ್, ಆ ರೆಸಾರ್ಟಲ್ಲಿ ಮಾಡಿದ್ವಿ. ಆ್ಯಂಡ್ ಗುಡ್ ನಂಬರ್ ಆಫ್ ಪೀಪಲ್ ಕೇಮ್ ಇನ್ ಫಾರ್ ದ ನೇಮಿಂಗ್ ಸೆರೆಮನಿ ಆಲ್ಸೋ. ಚೆನ್ನಾಗಿ ನಡೀತು. ಊಟ ಎಲ್ಲ ಇತ್ತು, ವೆಜ್ ಊಟ ಎಲ್ಲರಿಗೂ ಮಾಡಿಸಿ. ಸಮ್ 200-250 ಮೆಂಬರ್ಸ್ಗೆ ಬಂದು ಇನ್ವೈಟ್ ಮಾಡಿದ್ರು. ಎವ್ರಿಬಡಿ ಕೇಮ್, ದೇ ಬ್ಲೆಸ್ಟರ್. ಬಟ್ ಸಮ್ ಬ್ಲೆಸ್ಸಿಂಗ್ಸ್ ಮಿಸ್ ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ ಸರ್. It is tough, sir. Even when you asked for these photos, it took around 3 hours for me to send it to you. 3 hours plus ತಗೊಂಡಿದೆ ಅದು. ಬಿಕಾಸ್ ಎವ್ರಿ ಟೈಮ್ ನಾನು ಹಿಂಗೆ ಸ್ಕ್ರೋಲ್ ಮಾಡ್ತೀನಿ, ನಾನು ಅದು ಫೋಟೋ ನೋಡ್ತೀನಿ, ಐ ಜಸ್ಟ್ ಗೋ ಬ್ಯಾಕ್ ಇನ್ ಟೈಮ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ದೆನ್ ಐ ಆಮ್ ನಾಟ್ ಏಬಲ್ ಟು ಫೋಕಸ್. ಏನು ಮಾಡಲಿ ಅಂತಲೂ ಗೊತ್ತಾಗ್ತದೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದೆ ಸರ್. ನಾನು ಇವತ್ತುವರೆಗೂ ನಾನು ಗ್ಯಾಲ್ರಿ, ನೀವು ಕೇಳೋಕ್ಕಿಂತ ಮುಂಚೆ ನಾನು ಗ್ಯಾಲ್ರಿ ಓಪನ್ ಮಾಡಿರಲಿಲ್ಲ ಸರ್. ನನ್ನ ಫೋನಲ್ಲಿ ನಾನು ಓಪನ್ ಮಾಡಿರಲಿಲ್ಲ. ನನಗೆ ಗೊತ್ತು, ನನಗೆ ಧೈರ್ಯ ಇಲ್ಲ ನನಗೆ ಅದು ಅಂತ. ತಡ್ಕೊಳಕ್ಕೆ ಆಗಲ್ಲ, ತಡ್ಕೊಳಕ್ಕೆ ಆಗೋದಿಲ್ಲ ಸರ್ ಅದು. ನನಗೆ ಆಗಲ್ಲ. ಹೌದು. ನನ್ನ ಅದು ಸಾಹೇಬ ಅಂತ ಸಾಂಗ್ ಇದೆಲ್ಲ ಸರ್, ನನ್ನ ದೊಡ್ಡ ಮಗಳು ಕೇಳ್ತಾ ಇದ್ಲು. ಐ ಆಸ್ಕ್ಡ್ ಹರ್ ಪ್ಲೀಸ್ ಸ್ಟಾಪ್ ಇಟ್ ಆರ್ ಸ್ಕಿಪ್ ದಟ್ ಸಾಂಗ್ ಅಂತ ಹೇಳಿದೆ. ಬಿಕಾಸ್ ನನ್ನ ಚಿಕ್ಕ ಮಗಳಿಗೆ ಅದು ಬರೋದಿಲ್ಲ, ಅವರಿಗೆ ಲಿರಿಕ್ಸ್ ಗೊತ್ತಿಲ್ಲ. ಬಟ್ ಶಿ ಯೂಸ್ ಟು ಹಮ್ ದಟ್ ಮ್ಯೂಸಿಕ್. ನನಗೆ ಅದು ಐ ಲವ್ಡ್ ಇಟ್ ಸೋ ಮಚ್. ಅಂದರೆ ಇಫ್ ಐ ಲಿಸನ್ ಟು ದಟ್ ಮ್ಯೂಸಿಕ್ ಐ ಸ್ಟಾರ್ಟ್ ಕ್ರೈಯಿಂಗ್. 5-year-old baby is humming that music, sir. She is humming. ನನ್ನ ಮುಂದೆ ಇವಾಗೂ ಸಹಿತ ನೆನೆಸ್ಕೊಂಡ್ರು ಕಣ್ಣಲ್ಲೈತೆ ಸರ್ ಅದು ನನಗೆ. ಟಿವಿ ಪಕ್ಕದಲ್ಲಿ ನಿಂತ್ಕೊಂಡು ಟಿವಿಯಲ್ಲಿ ಯೂಟ್ಯೂಬಲ್ಲಿ ಹಾಡು ಬರ್ತಾ ಇದೆ, ಅದನ್ನ ನೋಡ್ಕೊಂಡು ಶಿ ಈಸ್ ಹಮ್ಮಿಂಗ್. ಅವರು ಎವ್ರಿ ಡೇ ವಾಟ್ ಎವರ್ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತಾರೆ, ಎಲ್ಲ ಡೇ ಪ್ರತಿದಿನ ಬಂದು ಫಸ್ಟ್ ತೊಡೆ ಮೇಲೆ ಕೂತು ಅವರು ನಿಮ್ಮ ನ್ಯೂಸಲ್ಲಿ ವರದಿ ಕೊಟ್ಟಂಗೆ ಶಿ ವಿಲ್ ಸೆ, ನಾನು ಅಲ್ಲಿ ಮಾಡಿದ್ದೆ, ದಿಸ್ ಪರ್ಸನ್ ಹಿಂಗೆ ಮಾಡಿದ್ದ, ದಟ್ ಗರ್ಲ್ ಡಿಡ್ ದಿಸ್ ಟು ಮೀ, ಐ ಡಿಡ್ ದಿಸ್, ಟೀಚರ್ ಟೋಲ್ಡ್ ಮೀ ದಿಸ್, ಟುಡೇ ದೇ ಪುಟ್ ಮೀ ಸ್ಟಾರ್ಸ್ ಹಾಕಿದ್ದೆ ನೋಡಿ ಪಾಪ, 3 stars, ಐ ಹ್ಯಾವ್ 3 stars ಟುಡೇ, ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್ ಟುಡೇ ಅಂತ ಬಂದು ತೋರಿಸೋರು ಅವರು. ಅದು ದೇ ಪುಟ್ ಸೀಲ್ ಥರ ಹಿಂಗೆ ಸ್ಮೈಲಿ ಆ ಥರ ಎಲ್ಲ ಹಾಕ್ತಾರಲ್ಲ ಮಕ್ಳಿಗೆ ಮೋಟಿವೇಟ್ ಮಾಡೋದಕ್ಕೆ, ಅದೆಲ್ಲ ಬಂದು ನನಗೆ ತೋರಿಸ್ಬೇಕು. ಆ್ಯಂಡ್ ಅಸೈನ್ಮೆಂಟ್ಸ್ಗಳನ್ನ ಪಾಪ ಇವತ್ತು ಮ್ಯಾಮು 2 papers ಕೊಟ್ಟಿದ್ದಾರೆ. ಐ ಹ್ಯಾವ್ ಇದನ್ನ ಕಂಪ್ಲೀಟ್ ಮಾಡಬೇಕು. ನಾನು ಮಂಡೇ ಸ್ಯಾಟರ್ಡೆ ಸಂಡೇ ರಜಾ ಅವರಿಗೆ. ಸೊ ಫ್ರೈಡೇ ಬರುವಾಗಲೇ ಇದು ಬಂದ್ಬಿಡುತ್ತೆ ಅವ್ರಿಗೆ ಅಸೈನ್ಮೆಂಟ್ಸ್. ವಾಟ್ ಎವರ್ ಸಂಡೇ ಒಂದೇ ಒಂದು ಪೇಪರ್ ಕೊಡ್ತಾಯಿದ್ರು ಅಷ್ಟೇ, ಜಾಸ್ತಿ ಬಿಡಲ್ಲ ಅವ್ರ ಅಸೈನ್ಮೆಂಟ್ಸ್. ಪಾಪ ಮಾಡೋದು ಒಂದೇ ಪೇಪರ್, ಅದು ಕಲರಿಂಗ್ ಮಾಡೋದು. ಆ್ಯಂಡ್ ಮೇಜ್ ಬರುತ್ತಲ್ಲ ಸರ್, ಯು ಹ್ಯಾವ್ ಟು ಅದು ಟ್ರೇಸ್ ಮಾಡ್ಬೇಕು ಎಲ್ಲಿಂದ ಕನೆಕ್ಟ್ ಇರೋದು, ಅದು ಆ ಥರದ್ದೆಲ್ಲ ಕೂತು ತಪ್ಪು ಮಾಡಿದಾಗ ನನ್ನ ಮುಖ ಹಿಂಗೆ ನೋಡ್ತಾ ಇದ್ದು, ಏನಮ್ಮ ಅಂತ ಹೇಳಿದ್ರೆ ಅಂದ್ಬಿಟ್ಟು ಮತ್ತೆ ರಬ್ ಮಾಡಿ ಅಗೇನ್ ಶೀಸ್ ಮಾಡಿ, ಒಟ್ಟು ಬಿಡ್ತಾ ಇರಲಿಲ್ಲ. ರಾಂಗ್ ಆಯಿತು ಅಂತ ಬಿಡ್ತಾ ಇರಲಿಲ್ಲ, ಮಾಡ್ತಾಯಿದ್ರು, ಕಂಪ್ಲೀಟ್ ಮಾಡೋರು.
ಒಬ್ಬರೇ ಕೂತ್ಕೊಂಡು ಮಾಡೋರು ಸರ್. ನಾವೇನು ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ನಾನೇ ಹೇಳಕ್ಕೆ ಹೋದರೆ ನನಗೆಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ, ನೀನೇನು ಹೇಳ್ಕೊಡೋದು ಬೇಡ. ದ್ಯಾಟ್ ವಾಸ್ ಸರ್ ಕಾಮನ್ ಸೆಂಟೆನ್ಸ್. ಮಾಡಿ ಚೆನ್ನಾಗಿ ಇದು ಮಾಡ್ತಾಯಿದ್ರು ಸರ್ ಅವರು. ಅವ್ರ ಮೆಮರಿ ಪವರ್, ರಿಕಲೆಕ್ಷನ್ ಪವರ್, ನಾನೇ ಒಂದೊಂದು ಸತಿ ಐ ವಾಸ್ ಸರ್ಪ್ರೈಸ್ಡ್, ಏನಪ್ಪ ಇಷ್ಟು ಚೆನ್ನಾಗಿ ರೀಕಾಲ್ ಮಾಡ್ತಾರೆ ಅಂತ ಅವರು ಅಂತ. ಐ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಒನ್ ಡೇ ಇವ್ರನ್ನ ಹೇಗಾರ ಮಾಡಿ ಒಂದು IPS ಆಫೀಸರು ಮಾಡಿಸ್ಬಿಡೋಣ, ಇಲ್ಲ ಮೆಡಿಕಲ್ ಒಳ್ಳೆ ಡಾಕ್ಟರ್ ಆಗಲಿ, ಬೇಕಾದ್ರೆ MBBS ಇಲ್ಲಿ ಮಾಡಲಿ, ಆಮೇಲೆ ಮಿಕ್ಕಿದೆಲ್ಲ ಹೈಯರ್ ಸ್ಟಡೀಸು UK US ಎಲ್ಲೋ ಮಾಡಲಿ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ಸರ್ ಅವ್ರ ವಿಷಯದಲ್ಲಿ. ನಮ್ಮ ದೊಡ್ಡ ಮಗಳು ಅಷ್ಟೇ, ಶಿ ಈಸ್ ಆಲ್ಸೋ ವೆರಿ ನೈಸ್ ಸರ್. ಆದರೆ ಆ್ಯಂಡ್ ಇವ್ರದ್ದು ಅಸೈನ್ಮೆಂಟ್ಸಲ್ಲಿ ತುಂಬ ಹೆಲ್ಪ್ಫುಲ್ ಅವರು. ಒಂದು ಕೆಲವೊಮ್ಮೆ ನನಗೆ ಕೇಳ್ತಾ ಇರಲಿಲ್ಲ. ಶಿ ಈಸ್ ಟು ರನ್ ಟು ಇಶಕ ಇದು ನೋಡಕ್ಕ, ಇದೇನೋ ಬರ್ತಾ ಇಲ್ಲ, ಇದು ವಾಟ್ ಇಸ್ ದಿಸ್ ಅಂತ ಹೋಗೋರು ಅವರು. ಇಟ್ ವಾಸ್ ಎ ವೆರಿ ನೈಸ್ ಟೈಮ್ ಸರ್. 2024 ನನ್ನ ಬದುಕಿನ ವರ್ಸ್ಟ್ ಇಯರ್ಗಳಲ್ಲಿ ಒಂದು. ಹಾಂ ಸರ್. ಐ ಆಮ್ ಓಪನಿಂಗ್ ಅಪ್ ಟುಡೇ. ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನು. ತುಂಬ ಕೆಟ್ಟ ವರ್ಷಗಳಲ್ಲಿ ಒಂದು 2024. ನಾನು ಪ್ರೊಫೆಷ್ನಲ್ಲಿ ತುಂಬ ಫೈಟ್ ಮಾಡ್ತಾಯಿದ್ದೆ. ಬೇರೆ ಬೇರೆ ಘಟನೆಗಳು ನನ್ನನ್ನು ತುಂಬ ಕುಗ್ಗಿಸಿಬಿಟ್ಟಿದ್ವು. ಆ್ಯಂಡ್ ಐ ವಾಸ್ ಅಂಡರ್ ಮೆಡಿಕೇಷನ್. 2024 ಅಕ್ಟೋಬರ್. ಸೋ ಮಚ್ ಸೋ ದ್ಯಾಟ್, ಎಷ್ಟರ ಮಟ್ಟಿಗೆ ಅಂತಂದರೆ ಬಹುಶಃ ನಾನು 2026 ನೋಡ್ತೀನ ಅನ್ನೋ ಹಂತಕ್ಕೆ ನನ್ನ ಬದುಕು ನನ್ನನ್ನು ಕರ್ಕೊಂಡೋಗ್ಬಿಟ್ಟಿತ್ತು. ಆಗಬಾರದ ದುರ್ಘಟನೆಗಳೆಲ್ಲ 2024 ಆಗೋಯ್ತು ನನ್ನ ಬದುಕಿನಲ್ಲಿ. ಆಗ ನಾನು ಲೈಫಲ್ಲಿ ಅಂದ್ಕೊಂಡಿದ್ದು ಒಂದೇ, ನನ್ನ ಮಗಳು ಆವಾಗಲೂ ಕೂಡ ಇಂಡಿಯಾದಲ್ಲಿ ಇರಲಿಲ್ಲ. ಶಿ ವಾಸ್ ನಾಟ್ ಇನ್ ಇಂಡಿಯಾ. ಈಗಲೂ ಇಲ್ಲ, ಅವಳು ಹೊರ ದೇಶದಲ್ಲಿದ್ದಾಳೆ. ನನ್ನ ಮಗಳು ಚೆನ್ನಾಗಿದ್ದಾಳೆ, ಓದ್ತಾ ಇದ್ದಾಳೆ. ಆವಾಗ ನಾನು ಅಂದ್ಕೊಳ್ತಾ ಇದ್ದಿದ್ದು, ನಾನು ಏನನ್ನು ಬೇಕಾದರೂ ಜಯಿಸ್ಬೋದು. ಅಫ್ಕೋರ್ಸ್ ಅವಳಲ್ಲಿ ಸ್ಟಕ್ ಆಗಿದ್ಲು, ಬರೋಕ್ಕಾಗ್ತಾ ಇರಲಿಲ್ಲ, ಅದು ಬೇರೆ ವಿಷಯ. ನಾನು ಏನನ್ನು ಬೇಕಾದರೂ ಜಯಿಸ್ಬೋದು, ನನ್ನ ಮಗಳು ನನ್ನ ಎದುರುಗಡೆ ಇವಾಗ ಇದ್ದರೆ ಅದೊಂದು ಧೀಶಕ್ತಿ, ಅದೊಂದು ಆತ್ಮಶಕ್ತಿ. ಮಗಳು ಒಂದು ಆತ್ಮಶಕ್ತಿ. 2024 ಲಕ್ಷ ನೋವುಗಳನ್ನು, ಕೋಟಿ ನೋವುಗಳನ್ನು ನೋಡಿ ಮನೆಗೆ ಹೋದರೆ ಅಮ್ಮನ ಹತ್ರನೂ ಸುಮಾರು ವಿಷಯಗಳು ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಅಮ್ಮ ಈಸ್ ಒನ್ ಪರ್ಸನ್. ಹೆದರ್ತಾರೆ ಅಮ್ಮ, ಮಗನಿಗೇನಾಯಿತು, ಮಗ ಯಾವ ಕಷ್ಟದಲ್ಲಿದ್ದಾನೋ. ಸಾಮಾನ್ಯವಾಗಿ ಅಮ್ಮಂದ್ರೆ ಹೇಗೆ ಅಂದರೆ ಕೊರಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಯಾರ ಹತ್ರನೂ ಏನೂ ಹೇಳ್ಕೊಳ್ಳೋ ಪರಿಸ್ಥಿತಿಲೂ ಇರಲಿಲ್ಲ. ತುಂಬ ಡೌನಲ್ಲಿದ್ದೆ ನಾನು 2024. ವೆರಿ ವೆರಿ ಡೌನ್. ಬಹುಶಃ ನನ್ನ ಬದುಕಿನ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ 2024 ಒಂದು. ಆಗ ನಾನು ಅಂದ್ಕೊಂಡಿದ್ದು, ನಾನು ಹೇಳಿದ್ನಲ್ಲ, ನನ್ನ ಕೂಸಿನ ಒಂದು ಅಪ್ಪುಗೆ ನನಗೆ ಸಿಕ್ಕಿದ್ದಿದ್ದರೆ ನಾನು 80% ಕಾಯಿಲೆ ವಾಸಿ ಆಗಿಬಿಡುತ್ತೆ. 80% ನೋವು ಹಾಗೆ ವಾಸಿ ಆಗಿಬಿಡೋದು. ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಸ್ಟೇಟ್ ಮೀಡಿಯಾದಲ್ಲಿ ಇದನ್ನು ಹೇಳ್ಕೊತಾ ಇದ್ದೀನಿ. ಗೊತ್ತಿಲ್ಲ ಹೇಳ್ಕೊಳ್ಳೋದೆ ಸರಿನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನಾನು ಹೇಳ್ಕೊತಾ ಇದ್ದೀನಿ ಇದನ್ನು. ಐ ವೆಂಟ್ ಥ್ರೂ ಎ ಲಾಟ್.
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಂದರೆ, ಸ್ಟೆಪ್ಪಿಂಗ್ ಇನ್ ಟು ದಿ ಶೂಸ್ ಅಂತ ಒಂದು ಮಾತು ಹೇಳ್ತಾರೆ. ನೀವೊಬ್ಬ ಟೀಚರ್, ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ನಿಮ್ಮ ನೆಲದಲ್ಲಿ ನಿಂತು ಬೇರೆಯವ್ರಿಗಿಂತ ಒಂದು 20% ಜಾಸ್ತಿ ಯೋಚನೆ ಮಾಡ್ಬೋದು ನಾನು, ಬಿಕಾಸ್ ಐ ಆಮ್ ಎ ಫಾದರ್. ಯಾಕೆಂದು ನನಗೆ ಅರ್ಥ ಆಗುತ್ತೆ. ಬಟ್ ಏನು ಮಾಡಲಿ, ನನ್ನ ಹತ್ರ ಸಾಂತ್ವನ ಇಲ್ಲ, ನನ್ನ ಹತ್ರ ಪರಿಹಾರ ಇಲ್ಲ. ಇದು ದುಡ್ಡಿನಿಂದಲೂ ಪರಿಹಾರ ಆಗೋದಲ್ಲ, ಭಾವನೆಗಳಿಂದನೂ ಪರಿಹಾರ ಆಗೋದಲ್ಲ. ಮುಖ್ಯವಾಗಿ ಹೇಳ್ತೀನಿ, ಟೈಮಿಂದನೂ ಪರಿಹಾರ ಆಗೋದಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ರಾಂಗ್ ಸ್ಟೇಟ್ಮೆಂಟ್. ಟೈಮ್ ಡಸಂಟ್ ಹೀಲ್ ಎವ್ರಿಥಿಂಗ್. ಈಗ ವೆನ್ನು ಕೂಸಿನ ಬದುಕಿನ ಅದ್ಭುತ ಕ್ಷಣಗಳು ಮತ್ತು ಆಕೆಯ ದುರಂತ ಅಂತ್ಯ, ವಿಲ್ ಟೈಮ್ ಹೀಲ್ ಇಟ್ ಫಾರ್ ಯು? ಬದುಕಿರೋ ತನಕನೂ ಈ ಒಂದು ನೋವು ಕಾಡತ್ತೆ ಸರ್. ಇದು ಬಿಡಲ್ಲ ಸರ್. ಇದು ಟೈಮ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಮೀ ಇನ್ ಎನಿ ವೇ ಸರ್. ಇಲ್ಲಿ ನಥಿಂಗ್ ವಿಲ್ ಹೆಲ್ಪ್ ಯು. ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಐ ಆಮ್ ಸೋ ಸ್ಟುಪಿಡ್. ಐ ಆಮ್ ಟೆಲಿಂಗ್ ಯು ಟುಡೇ, ಐ ಆಮ್ ಸೋ ಸ್ಟುಪಿಡ್. ಸರಿಗಿಲ್ಲ ನಾನು. ಐ ಕಾಂಟ್ ಹೆಲ್ಪ್ ಯು. ಐ ಕಾಲ್ ಮೈ ಸೆಲ್ಫ್ ಎ ಸ್ಟುಪಿಡ್ ಟುಡೇ. ಏನು ತೊಂದರೆ ಇಲ್ಲ. ಐ ಕಾಂಟ್ ರಿಯಲಿ ಹೆಲ್ಪ್ ಯು. ಬಟ್ ಒಂದು ಕೆಲಸ 0.0000 ಫ್ರ್ಯಾಕ್ಷನ್ ಆಫ್ 0.1% ಏನು ಮಾಡ್ಬೋದು ಅಂದರೆ, ಧೈರ್ಯ ತುಂಬೋ ಕೆಲಸ ಮಾಡಬಹುದು, ತುಂಬಬಹುದು ಧೈರ್ಯ. ಆದರೆ ಧೈರ್ಯ ಕೊಡೋಕ್ಕಾಗಲ್ಲ. ತುಂಬೋದಕ್ಕೂ ಕೊಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಇಟ್ಸ್ ನಾಟ್ ಪಾಸಿಬಲ್. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನಾನು ಹಾಡುಗಳನ್ನು ಕೇಳಿದಾಗ ಹೇಳಿದೆ, ನಿಮ್ಮನ್ನು ನೋಡಿದಾಗ ಹೇಳಿದೆ, ನಿಮ್ಮನ್ನು ನೆನ್ನೆ ಮಾತಾಡಿಸಿದಾಗ ನಾನು ಹೇಳಿದೆ, ನಾವು ಯಾರ ವಿರುದ್ಧನೂ ಮಾತಾಡೋಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ. ಬಟ್ ಒಬ್ಬ ತಂದೆಗೆ ಕೂಸನ್ನು ಕಳೆದುಕೊಂಡೋದಕ್ಕಿಂತ ನೋವು ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದೂ ಇಲ್ಲ ಸರ್. ದೇರ್ ಇಸ್ ನಥಿಂಗ್. ತಂದೆಯವರು ಯಾವಾಗಲೂ ಭಾಳ ಇಷ್ಟಪಡೋದೇ ಹೆಣ್ಮಕ್ಳನ್ನ ಸರ್. ನೀವು ಏನೇ ಅನ್ರಿ ಸರ್, ಅದು ಬೇರೆ ಬೇರೆ ಏನಾದರೂ ಆಗಿರ್ಬೋದು. ಅಟ್ಲೀಸ್ಟ್ ನಾನಂತೂ ನನಗೆ ಹೆಣ್ಮಕ್ಳು, ನನ್ನದು ಸೆಕೆಂಡ್ ಪಾಪು ಆಗೋಗೂ ಅವ್ರು ಕೇಳ್ತಾ ಇದ್ದು, ಈ ಸತಿ ಏನಾಗುತ್ತೆ ರೀ, ಗಂಡಾಗತ್ತಾ ಹೆಣ್ಣಾಗುತ್ತಾ? ದಿಸ್ ಟೈಮ್ ಆಲ್ಸೋ ಇಟ್ಸ್ ಅ ಬೇಬಿ ಗರ್ಲ್ ಅಂತಲೇ ಹೇಳಿದ್ದೆ. ನಾನು ಹೇಳಿದ್ದೇ ಆಗಿತ್ತು. ಮತ್ತೆ ಆ್ಯಂಡ್ ಐ ವಾಸ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಸರ್. ನಾನು ಭಾಳ ಖುಷಿಯಲ್ಲಿದ್ದೆ. ಎಲ್ಲರಿಗೂ ಸ್ವೀಟ್ ಹಂಚಿ ಬಂದೆ, ಹೆಣ್ಮಗು ಆಯಿತು ಅಂತ. ಆಫ್ಟರ್ 12 years ಹೆಣ್ಮಗು ಆಯಿತು ಅಂತ ತಗೋ ಡಬಲ್ ಸ್ವೀಟ್ ಅಂತ ಕೊಟ್ಟಿದ್ದೆ ನಾನು. ಭಾಳ ಪ್ರಯತ್ನ ಮಾಡಿದ್ರೆ ಆಗಿರಲಿಲ್ಲ. ಇಟ್ ನೆವರ್ ಹ್ಯಾಪೆಂಡ್. ಬಟ್ ಆಫ್ಟರ್ 12 years ಆಯಿತು. ಎಲ್ಲರೂ ಖುಷಿಯಾಗಿದ್ವಿ ನಾವು. ನಾನು ಯಾವಾಗಲೂ ತಮಾಷೆ ಮಾಡ್ತೀನಿ, HMT ನೀವು ಅಂತ. HMT ಅಂದರೆ ಹೆಣ್ಮಗಳ ತಂದೆ. ಖುಷಿ ಅದು. HMT ಆಗ ಖುಷಿ ಅದು. ಅಥವಾ ಹೆಣ್ಮಗಳ ತಾಯಿ ಅಂತ ತಮಾಷೆ ಮಾಡ್ತಾ ಇರ್ತೇನೆ ನಾನು, ವಿತ್ ಲಾಟ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಎಸ್. ಎಲ್ಲಿ ಹುಟ್ಟಿದ್ದು ವೆನಿಲಾ? ರಾಮಮೂರ್ತಿ ನಗರ್ ಹತ್ರ ಇದಿದೆಯಲ್ಲ ಸರ್, ಮದರ್ವುಡ್ ಹಾಸ್ಪಿಟಲ್, HRBR ಲೇಔಟ್, ಸೇಮ್ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ಅವರು. ಅಟ್ 4:26 AM ಆನ್ 4th November 2020 ಅವರು ಹುಟ್ಟಿದ್ದು. ನೀವೆಲ್ಲ ಬೆಂಗಳೂರಲ್ಲೇ ವಾಸ ಇದ್ರಾ? ಎಸ್. ಅವಾಗ ಒಂದು ಸ್ವಲ್ಪ ಬೆಂಗಳೂರಲ್ಲೇ ಇದ್ವಿ. ಇದು ಪಾಪು ಹುಟ್ಟಿದ್ದು ಒಂದು ಮೇ ಬಿ ಇಯರ್ ಲೇಟರ್ ನಾವು ಮೈಸೂರಿಗೆ ಶಿಫ್ಟ್ ಆಗಿದ್ವಿ ಸರ್. ಹೇಗೆ ಅದು ಮೈಸೂರು? ಇಲ್ಲಿ ಇಲ್ಲ, ಬೇಸಿಕ್ಲಿ ಸಮ್ ಫ್ಯಾಮಿಲಿ ಟೆನ್ಷನ್ ಇತ್ತು, ನಾಟ್ ಟಾಕ್ ಅಬೌಟ್ ಇಟ್. ಅದಾಗಿದ್ಮೇಲೆ ಫೈನಾನ್ಷಿಯಲ್ ಸ್ಟ್ರೆಸ್ ಆಲ್ಸೋ ವಾಸ್ ದೇರ್.
ಹಾಗಾಗಿ ನಾನು ಸರಿ ಬನ್ನಿ ಇವ್ರದ್ದು ಮಿಸಸ್ ಅವರ ತಂದೆಯವರು ಅಲ್ಲಿ ಮೈಸೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಗಿಫ್ಟ್ ಕೊಟ್ಟಿದ್ರು ಇವ್ರಿಗೆ, ಗಿಫ್ಟ್ ಮಾಡಿಸಿದ್ರು. ಸೊ ವಿಲ್ ಬೆಟರ್ ಗೋ ಸ್ಟೇ ದೇರ್ ಅಂತ ಹೇಳಿ ನಾವು ಆ ಕಡೆಗೆ ಹೋಗಿ ಮಕ್ಕಳದ್ದು ಎಲ್ಲ ಸ್ಕೂಲಿಂಗ್ಸು ಮತ್ತು ದೊಡ್ಡ ಮಗುದು ಕಾಲೇಜು ಎಲ್ಲ ಅಲ್ಲೇ ಮಾಡ್ಕೊಂಡ್ರು, ಮೈಸೂರಲ್ಲೇ ಮಾಡ್ಕೊಂಡು ನಾವೆಲ್ಲ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲೇ ನಾವು ವಾಸವಾಗಿದ್ವಿ ಸರ್, ಮೈಸೂರಲ್ಲೇ. ಮೋರ್ ದೆನ್ 3.5 years ಅಲ್ಲೇ ಇದ್ವಿ ನಾವು ಅಲ್ಲಿ, ಬಿಫೋರ್ ಎವ್ರಿಥಿಂಗ್ ಟರ್ನ್ಡ್ ಅಪ್ ಸೈಡ್ ಡೌನ್. ಎಲ್ಲ ಒಟ್ಟಿಗೆ ಇದ್ವಿ. ಆ್ಯಂಡ್ ದಟ್ ಅಪಾರ್ಟ್ಮೆಂಟ್ ಇದು ದ ಲೊಕೇಶನ್ ಆಗಿರಲಿ, ದ ವೇ ದ ಗಾರ್ಡನ್ ವಾಸ್ ಸ್ಪ್ರೆಡ್ ಔಟು, ಮಕ್ಕಳು ಕಿಡ್ಸ್ ಪ್ಲೇ ಏರಿಯಾ, ಅದೆಲ್ಲ ವಾಸ್ ವೆರಿ ನೈಸ್. ಇದು ಒಳ್ಳೆ ಎನ್ವೈರ್ಮೆಂಟ್ ಇತ್ತು ಅಲ್ಲಿ. ಬೇಕಾದಾಗ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ವಿ. ಅದರ್ವೈಸ್ ದೇ ಹ್ಯಾವ್ ಸ್ವಿಂಗ್ ಸ್ಲೈಡ್ಸ್ ಆ್ಯಂಡ್ ಆಲ್, ಅದೆಲ್ಲ ಆಟ ಆಡೋದಕ್ಕೆ, ಸ್ಯಾಂಡಲ್ ಆಟ ಆಡೋದಕ್ಕೆಲ್ಲ ಜಾಗ ಎಲ್ಲ ಇತ್ತು. ವಾಕಿಂಗ್ ಮಾಡೋದಕ್ಕೆ ಇತ್ತು, ಸೈಕ್ಲಿಂಗ್ ಮಾಡೋಕ್ಕೆ ಜಾಗ ಇತ್ತು, ಅಲ್ಲಿ ಸಪ್ರೇಟ್ ಜಾಗ ಮಾಡಿಸಿದ್ರು ಹತ್ರ. ಭಾಳ ಚೆನ್ನಾಗಿತ್ತು ಮಕ್ಕಳಿಗೆ ಇರೋದಕ್ಕೆ. ದಟ್ ವಾಸ್ ವೆರಿ ನೈಸ್ ಪ್ಲೇಸ್. ಅದು ಚೆನ್ನಾಗಿದ್ವಿ ಅಲ್ಲಿ ನಾವು. ಅವಳಿಗೆ ಫೇವ್ರೆಟ್ ಫುಡ್ ಯಾವುದು? 5 star ಚಾಕ್ಲೇಟ್ ಬಿಟ್ಟು. ಚಾಕ್ಲೇಟ್ ಬಿಟ್ಟು ಶಿ ಯೂಸ್ ಟು ಸೇ ಫ್ಯಾಟ್ ಚಿಚ್ಚಿ. ಫ್ಯಾಟ್ ಚೀಚಿ. ಫ್ಯಾಟ್ ಚಿಚ್ಚಿ ಅಂದರೆ ಏನದು? ಮಟನ್. ಮಟನ್ಗೆ ಫ್ಯಾಟ್ ಚಿಚ್ಚಿ ಅನ್ನೋರು ಅವರು. ಅವ್ರಿಗೆ ಅದು ಭಾಳ ಇಷ್ಟ ಅವ್ರಿಗೆ. ಅಂದರೆ ಫ್ಯಾಟ್ ಚೀಚಿ ಅಂದರೆ ಅದೇನೋ ಅವ್ರ ಶಾರ್ಟ್ ಫಾರ್ಮ್ಸ್ ಅವ್ರು ಕೊಟ್ಕೊಂಡಿದ್ದಾರೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಬಿಟ್ವಿ. ಸೊ ಈ ನೆಕ್ಸ್ಟ್ ಟೈಮ್ ನಂಗೆ ಫ್ಯಾಟ್ ಚಿಚ್ಚಿ ಬೇಕು ಅಂದರೆ ಐ ನೋ ವಾಟ್ ಶಿ ವಾಂಟ್ಸ್ ಇವಾಗ. ಆ ಥರ ನಾವು ನಮ್ಮ ಲೈಫಲ್ಲಿ ಅದನ್ನ ಅನ್ವಳ್ಸ್ಕೊಂಬಿಟ್ಟಿದ್ವಿ ನಾವು ಅದನ್ನು. ಆ್ಯಂಡ್ ಅಫ್ಕೋರ್ಸ್ ಐಸ್ ಕ್ರೀಮ್ಸ್ ಯಾವ ಮಗುಗೆ ಇಷ್ಟ ಇರಲ್ಲ. ಶಿ ಲವ್ಡ್ ಐಸ್ ಕ್ರೀಮ್ಸ್, ಎಸ್ಪೆಷಲಿ ಚಾಕ್ಲೇಟ್ ಐಸ್ ಕ್ರೀಮ್ಸೇ ಮಾತ್ರ ತಿಂತಾ ಇದ್ದಿದ್ದು. ಆ್ಯಂಡ್ ಬೈ ಚಾನ್ಸ್ ನೀವು ವೆನಿಲಾ ಐಸ್ ಕ್ರೀಮ್ ಕೊಟ್ಟರು ದೇರ್ ಹ್ಯಾಸ್ ಟು ಬಿ ಚಾಕೋ ಚಿಪ್ಸ್ ಆರ್ ಸಮ್ ಚಾಕ್ಲೇಟ್ ಸಾಸ್ ಆರ್ ಸಿರಪ್ ಜನರಸ್ಲಿ ಥ್ರೋನ್ ಆನ್ ಇಟ್. ಅದು ಸ್ವಲ್ಪ ಸ್ವಲ್ಪ ಹಾಕಿದ್ರಲ್ಲ, ಜಾಸ್ತಿ ಹಾಕಿದರೆ ಶಿ ವಿಲ್ ಈಟ್ ಅದನ್ನು. ಅದರ್ವೈಸ್ ಚಾಕ್ಲೇಟ್ಸ್ ಇದು ಐಸ್ ಕ್ರೀಮು ಭಾಳ ಫೇವ್ರೆಟ್. ಡೋನಟ್ಸು ತುಂಬ ಇಷ್ಟಪಡ್ತಾಯಿದ್ರು. ಆ್ಯಂಡ್ ಅಗೇನ್ ಒನ್ ಫ್ಲೇವರ್ ಓನ್ಲಿ, ಚಾಕ್ಲೇಟ್. ಎಸ್, ಬೇರೆ ಏನು ಕೊಟ್ಟು ತಿಂತಾ ಇರಲಿಲ್ಲ ಅವರು. ನನ್ನ ಮಗಳು ಪಾಮಿಸ್ ಅಂತಾಳೆ. ಪಾಮಿಸ್ ಇಸ್ ಅ ಜರ್ಮನ್ ವರ್ಡ್. ಶಿ ಲೀವ್ಸ್ ಅಲಾಂಗ್ ವಿತ್ ಹರ್ ಮದರ್ ಇನ್ ಜರ್ಮನಿ. ಪಾಮಿಸ್ ಅಂದರೆ ಫ್ರೆಂಚ್ ಫ್ರೈಸ್. ನೀವು ಅವಳಿಗೆ ದಿನಕ್ಕೆ 5 ಸಲ ಕೊಟ್ಟರು ತಿಂತಾ ಇರ್ತಾರೆ. ಅದೇನು ಸೈಕಲ್ ಕೊಡಿಸಿದ್ದು ಒಂದು ಸ್ಕೂಟರ್. ನೋ ಸ್ಕೂಟ್ರು, ಸಾರಿ, ಅದೇನೋ ಹೇಳ್ತಾರೆ ಅದಕ್ಕೆ, ನಂಗೆ ಬಾಯ್ಗೆ ಬರ್ತಾರೆ. ನಾವು ಸ್ಕೂಟರ್ ಅಂತ ಕರಿತಿದ್ದೆ. ಏನೋ ಒಂದು ಪರ್ಟಿಕ್ಯುಲರ್ ಪದ ಹೇಳ್ತಾರೆ ಅದಕ್ಕೆ. ಸೊ ಬಹುಶಃ ಅದೊಂದನ್ನು ನಾವು, ಸಾರಿ, ಐ ಡೋಂಟ್ ವಾಂಟ್ ಟು ಹರ್ಟ್ ಯು ಅಟ್ ಎನಿ ಕಾಸ್ಟ್, ಬಟ್ I just want to know when, what, how, that's it. ಬಹುಶಃ ಆ ಸ್ಕೂಟ್ರದ್ದು ಒಂದು ನೋಡಿ, ಬಹುಶಃ ನಾವು ಇದನ್ನೇ ಮಾತಾಡ್ತಾ ಇದ್ವಿ ಅಂತ ನಾವು ಭಾವಿಸ್ತೇವೆ.
ಅಬ್ಬೋ ನನಗೆ ಬಂದು ಗೊತ್ತಿದ್ದೆ. ಹ್ಞೂನಮ್ಮ, ಲೈಟ್ ಎಲ್ಲ ಬರ್ತೈತೆ ಅದರಲ್ಲಿ. ಬರುತ್ತೆ, ಫಾಸ್ಟಾಗಿ ಹೋಗ್ಬೇಕು, ಅವಾಗ ಬರುತ್ತೆ. ಅಬ್ಬ ಇವಾಗ ಲೈಟ್ ಬಂತು. ಬೀಳ್ತೀಯ, ಹುಷಾರು. ಹೌದಾ? ಅಬ್ಬೋ ನನಗೆ ಬಂದು ಗೊತ್ತಿದ್ದೆ. ಹ್ಞೂನಮ್ಮ, ಲೈಟ್ ಎಲ್ಲ ಬರ್ತೈತೆ ಅದರಲ್ಲಿ. ಬರುತ್ತೆ, ಫಾಸ್ಟಾಗಿ ಹೋಗ್ಬೇಕು, ಅವಾಗ ಬರುತ್ತೆ. ಅಬ್ಬ ಇವಾಗ ಲೈಟ್ ಬಂತು. ಬೀಳ್ತೀಯ, ಹುಷಾರು. ಹೌದಾ? ಅಬ್ಬೋ ನನಗೆ ಬಂದು ಗೊತ್ತಿದ್ದೆ. ಹ್ಞೂನಮ್ಮ, ಲೈಟ್ ಎಲ್ಲ ಬರ್ತೈತೆ ಅದರಲ್ಲಿ. ಬರುತ್ತೆ, ಫಾಸ್ಟಾಗಿ ಹೋಗ್ಬೇಕು, ಅವಾಗ ಬರುತ್ತೆ. ಹೇಳಿದ್ನಲ್ಲ ಆಗಲೇ, ಲೈಟ್ಗಳು ಅಂದರೆ ಮಕ್ಕಳಿಗೆ ಭಾಳ ಪ್ರಾಣ ಅಂತ. ಇದು ಮೈಸೂರು ಅಪಾರ್ಟ್ಮೆಂಟಾ? ಇದರಲ್ಲಿ ಅಲ್ಲೇ ಇದ್ದಿದ್ದು 3.5 ಇಯರ್ಸು. ತುಂಬ ಚೆನ್ನಾಗಿತ್ತು ಸರ್, ಮಗು ಜೊತೆ. ಆ ಫೋಟೋಸಲ್ಲಿ ಅವ್ರದ್ದು ಫಸ್ಟು ಸ್ಕೂಲ್ ಟ್ರಿಪ್ ಹೋಗಿರೋದು ಸರ್ ಅದೊಂದು. ಯು ಸಿ ದ ಫೈರ್ ಸ್ಟೇಷನ್ನಲ್ಲಿದ್ದೇವೆ, ಫೈರ್ ಸ್ಟೇಷನಲ್ಲಿ ಬೇರೆ ಮಕ್ಕಳ ಜೊತೆಗೆ ಹಾಕ್ಸ್ತೀನಿ ಸರ್ ಅದನ್ನು. ದಟ್ ವಾಸ್ ಹರ್ ಫಸ್ಟ್ ಟ್ರಿಪ್. ಹಾಕಿಸಿ ಫೋಟೋಗಳನ್ನು ಹಾಕಿಸಿ ಟೀಮ್ ಅವರು ಒಂದೊಂದೇ ಫೋಟೋಗಳನ್ನು ಹಾಕಿಸಿ. ನಾನು ಫೀಲ್ಡ್ ಟ್ರಿಪ್ ಹೋಗಬೇಕು ನಾನು ಪಪ್ಪ ಅಂತ. ಪ್ಲೇ ಮಾಡಿ. ಹೇಳ್ತಾ ಇದ್ರಿ ಸರ್, ಮಾತಾಡ್ತಾ ಇದ್ರಿ. ಹಿಂದಿನ ದಿನ ಬಂದರು, ತುಂಬ ಚಿಕ್ಕದು. ಇದು ಮಾಂಟಿಸರಿಗೆ ಹೋಗೋ ಟೈಮಲ್ಲಿ ಇದು ಇವ್ರದ್ದು. ಸೊ ಪಪ್ಪ ನಾನು ಫೀಲ್ಡ್ ಟ್ರಿಪ್ಪಿಗೆ ಹೋಗ್ಬೇಕು ನಾನು, ಆ್ಯಂಡ್ ನನಗೆ ಇದು ಬೇಕು, ದಟ್ ಚಿಪ್ಸ್ ಬೇಕು ನನಗೆ, ಚಾಕ್ಲೇಟ್ ಬೇಕು ನನಗೆ, ಆ್ಯಂಡ್ ವಾಟರ್ ಬಾಟ್ಲ್ ಬೇಕು ನನಗೆ. ಅಲ್ಲಿ ಥರ್ಸ್ಟಿ ಆದರೆ ನಾನು ನೀರು ಕುಡಿಬೇಕು ನಾನು ಅಂತ. ಹ್ಞೂ ಸರಿ, ಎಲ್ಲ ಐತೆ ಬಾ, ಮನೇಲಿದೆ ಬಾ, ಇಲ್ಲಿ ಚಿಪ್ಸು ಚಾಕ್ಲೇಟ್ ತೊಗೊಂಬರೋಣ ಅಂತೇಳಿ. ಹ್ಞೂ ಸರಿ ಆಯಿತು. ಸೊ 1 ಚಿಪ್ಸ್ ಪ್ಯಾಕೆಟ್ ಆ್ಯಂಡ್ 1 ಚಾಕ್ಲೇಟ್. ಆಮೇಲೆ ತರುಣಿಗೆ ಹಾಂ, ಮತ್ತು ಇನ್ನೊಂದು ಚಿಪ್ಸ್ ಪ್ಯಾಕೆಟ್. ತರುಣ್ ಯಾರು? ಹರ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಹಾಂ, ಅಲ್ಲಿ ಅವ್ರ ಕ್ಲಾಸ್ ರೂಮಲ್ಲಿ ಮಗು ಪುಟಾಣಿ ಕಂದ ಅವ್ರದ್ದು ಜೊತೆಗೆ. ದೆನ್ ಮತ್ತೇನು ಬೇಡ ನನಗೆ 10 ಬೇಕು ಅಂತ. ಏನಕ್ಕಮ್ಮ? ಮ್ಯಾಮ್ ಇದ್ದಾರೆ, ಪ್ರಿನ್ಸಿಪಲ್ ಮ್ಯಾಮ್ ಇದ್ದಾರೆ, ಸೆಕ್ಯೂರಿಟಿ ಅಂಕಲ್ ಇದ್ದಾರೆ, ಅಲ್ಲಿ ಡಾಗಿ ಇದೆ, ಅಲ್ಲಿ ಇವರು ಇದ್ದಾರೆ. ಶಿ ಪಿಕ್ಡ್ ಅಪ್ ಅರೌಂಡ್ ಒನ್ ಫುಲ್ ಪಾಲಿಥಿನ್ ಕವರ್ ತುಂಬ ತೊಗೊಂಬಂದಿದ್ರು ಅವತ್ತಿನ ದಿನ, ಜಸ್ಟ್ ಟು ಗೋ ಆನ್ ದಿಸ್ ಒನ್ ಹಾಫ್ ಆನ್ ಅವರ್ ಟ್ರಿಪ್ಪಿಗೆ. ಅವರು ಹೋಗಿ ಶಿ ಹ್ಯಾಡ್ ಅ ನೈಸ್ ಟೈಮ್ ಅಲ್ಲಿ. ಅವರು ಲಾಸ್ಟಲ್ಲಿ ದ ಫೈರ್ ಪರ್ಸನಲ್ ಅವರು ದೇ ಸ್ವಿಚ್ಡ್ ಆನ್ ಸಮಥಿಂಗ್ ಈ ಥರ ಹೀಗಿಟ್ಟಿದ್ರು, ಆ್ಯಂಡ್ ವಾಟರಿಂಗ್ ಸ್ಪ್ರೇ ಆಗ್ತಾ ಇತ್ತು. ಅದರಲ್ಲಿ ಕೂತು ಚೆನ್ನಾಗಿ ಆಟ ಆಡ್ಬಿಟ್ಟು ಬಂದರು ಅವರು ಅದರಲ್ಲೂ.
ಅದೊಂದು ನೀವು ಬೈಕಲ್ಲಿ ಕೂಡ್ಸ್ಕೊಂಡು ಅದು ಬೈಕಲ್ಲಿ ನಾನು ಕೂರಿಸಿದಲ್ಲ ದಟ್ ಅಂದರೆ ಸುಮ್ಮನೆ ಅವರು ಫೈರ್ ಬ್ರಿಗೇಡ್ ಪರ್ಸನಲ್ ಅವ್ರದ್ದು ಬೈಕ್ ಅದು. ಸೊ ಅದು ಈ ಥರ ಬೈಕಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಸಣ್ಣ ಮಕ್ಕಳಿಗೆ ಅಂತ ಅವ್ರು ಬೈಕ್ ತೊಗೊಂಬಂದರು. ಈ ಮಕ್ಕಳೆಲ್ಲ ಹತ್ತತ್ತು ಕೂರಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದ್ರ ಆ ಬೈಕ್ ಮೇಲೆ. ಸೊ ಎಲ್ಲರೂ ಹತ್ತಿಕ್ಕೆ ಇದು ಫೈರ್ ಟ್ರಕ್ಕಲ್ಲಿ ಕೂತಿದ್ದು ಇದು. ಸೊ ಅವ್ರಿಗೊಂದು ಫೀಲ್ ಬರಲಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಅಂತ ಮಾಡಿಸಿದ್ದಂತೆ ಅವರು. ವಾಸ್ ನೈಸ್. ಅವ್ರ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಿದ್ರು ಅವರು. ಇನ್ನೂ ಕೆಲವು ಫೋಟೋಸ್ಗಳಿದೆ, ಅದು ಹಾಗೆ ಪ್ಲೇ ಆಗ್ತಾ ಹೋಗಲಿ ಟೀಮ್, ಅದು ಹಾಗೆ ಒಂದೊಂದೇ ಫೋಟೋಸ್ಗಳು ಪ್ಲೇ ಆಗ್ತಾ ಹೋಗಲಿ. ಇನ್ನು ಹಲವು ಫೋಟೋಸ್ಗಳು ಇನ್ನೂ ಕೂಡ ಇದ್ದಾವೆ, ನಾವು ಅದನ್ನು ಕೂಡ ಪ್ಲೇ ಮಾಡೋಣ. ಒಂದು ಫೋಟೋ ನನಗೆ ಇದು ಸರ್, ಈ ಫೋಟೋ ದಿಸ್ ವಾಸ್ ಕಂದ ಇದು ಮೇ ಬಿ 3rd month ಸರ್ ಅವ್ರದ್ದು ಪಾಪುದು. ಆ್ಯಂಡ್ ಇದು ಫಸ್ಟ್ ಆಫ್ಟರ್ ಗುಂಡೋಡ್ಸಿದ್ಮೇಲೆ ಜಡೆ ಕಟ್ಟೋಷ್ಟು ಕೂದಲು ಬೆಳೆದಿದ್ದಾಗ ಅದು ಫೋಟೋ ತೆಗೆದಿದ್ದು ಸರ್. ಇದು ಫೈರ್ ಬ್ರಿಗೇಡಲ್ಲಿ ಫೈರ್ ಬ್ರಿಗೇಡ್ ಅಂಕಲ್ ಬೈಕಲ್ಲಿ ಅವ್ರ ಬೈಕ್ ಮೇಲೆ ಯು ಕ್ಯಾನ್ ಸಿ ಅದು ಅವ್ರ ಕೂದಲು ಎಷ್ಟು ಗುಂಗುರಿದೆ ಅಂತ. ತಲೆ ಚಿಕ್ಕದ್ರ ಕೂದಲು ಇಷ್ಟು ಕಾಣಿಸ್ತಾ ಇತ್ತು. ಇಲ್ಲೇ ಕಾಣ್ತಿದೆ. ಆಮೇಲೆ ಇನ್ನೊಂದು ನಾನು ಫೋಟೋ ನೋಡಿದ್ದು, ಒಂದು ತಲೆ ಮೇಲೆ ವೈಟ್ ಕಲರ್ ಬಟ್ಟೆ ಹಾಕಿ ನೀವು ಮಗುನ ಹೀಗೆ ತಪ್ಕೊಂಡಿದ್ದೀರ ಬೀಚ್ ಅಲ್ಲ? ಬೀಚಲ್ಲಿ. ಹೌದು, ಗಾಳಿ ತುಂಬ ಜೋರು ಬೀಸ್ತಾ ಇತ್ತು ಅಂತ ಪಾಪುಗೆ ಇದು ಕವರ್ ಮಾಡಿ, ಕಿವಿ ಕವರ್ ಮಾಡಿ ಹೀಗೆ ಹಿಡ್ಕೊಂಡಿದ್ದೆ ನಾನು ಅವ್ರನ್ನ. ಅದು ಸೂರತ್ಕಲ್ ಹತ್ರ ಸರ್. ಟ್ರಿಪ್ ಹೋಗಿದ್ದಾಗ ಅಲ್ಲಿಂದ ಮೂಕಾಂಬಿಕಾ ಇದು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅದೆಲ್ಲ ಮುಗಿಸ್ಕೊಂಡು ಮೇಲೆ ಟಾಪ್ ಮೂಕಾಂಬಿಕತ್ತೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಆವಾಗ ಸರ್. ಅದು ಆವಾಗ ಆ ಫೋಟೋಸ್ ತೆಗೆದಿದ್ದು. ಆ ಫೋಟೋಸ್ ಕೂಡ ನಮ್ಮ ಎಲ್ಲ ಫೋಟೋಸ್ಗಳು ಕೂಡ ಪ್ಲೇ ಆಗ್ತಾ ಇವೆ, ನೀವು ಸೈಡಲ್ಲಿ ಗಮನಿಸ್ತಾ ಇದ್ದೀರಿ. ಆ ಬೀಚ್ ಫೋಟೋಗಳನ್ನು ಕೂಡ ನಾವು ಜನಕ್ಕೆ ತೋರಿಸ್ಬೇಕಾಗತ್ತೆ. ಇದು ಕ್ಯೂಟೆಸ್ಟ್ ಫೋಟೋ. ಇದು ಹಾಲುಗಲ್ಲದ ಕಂದ. ಇದು ಹಾಲುಗಲ್ಲ. ಫ್ಯಾಟ್ ಚಿಚಿ ತಿಂತ ಮಗು. ಇದು ಚಾಕ್ಲೇಟ್ ತಿನ್ನೋ ಸ್ಟೈಲಾ? ಇದು ಅವ್ರ ಸ್ಟೈಲ್. ಫುಲ್ ಬಾಯಿ ಮೂತಿ ಎಲ್ಲ ಮಾಡ್ಕೊಂಬಿಡೋರು ಅವರು. ಇನ್ಕ್ಲೂಡ್ ಬಟ್ಟೆ ಎಲ್ಲ ಇದು ಕೇಕ್, ಸ್ಪೆಷಲಿ ಕೇಕ್ ಆ ಥರ ತಿನ್ನೋದು. ಚಾಕ್ಲೇಟ್ ಆದರೆ ಈಸಿ ಇಟ್ ವಿಲ್ ಗೋ, ಬಟ್ ಕೇಕ್ ತಿಂತಾರಲ್ಲ ಆವಾಗ. ಪಪ್ಪ ಅಂತಿಲ್ಲ ನಿಮ್ಮನ್ನ ಅವರು ಮತ್ತು ಪಾನ ಸೇರಿಸ್ಮ ಹೇಳೋರು ಅವರು. ಮಪ್ಪ ಅಂದ್ಬಿಡೋರು ಒಂದೊಂದ್ಸತಿ. ಮಪ್ಪ. ಅದೇನಕ್ಕೆ ಅಂತ ಹೇಳಿದ್ರೆ ಅದು ಮಮ್ಮಿನೂ ಆಗಬೇಕು ಪಪ್ಪನೂ ಆಗಬೇಕು. ಅದು ನನಗೆ ಆ ಥರ ಕರೀತಾ ಇದ್ದದ್ದು ಅವರು, ಮಪ್ಪ ಅಂತ. ಪಪ್ಪ ಪಪ್ಪ ಅಂತಿದ್ರೆ ಆಮೇಲೆ ಮಪ್ಪ ಅಂತ ಮಾಡ್ಕೊಂಡ್ಬಿಟ್ಟಿದ್ರು ನನಗೆ ಬರ್ತಾ. ಆಲ್ಸೋ ಎ ಮದರ್. ಹೌದು ಸರ್, ಕೈಯಲ್ಲೇ ಎತ್ತಾಡ್ಸಿರೋದು ಸರ್ ಮಗಳನ್ನ. ಎಲ್ಲೂ ಬಿಡ್ತಾನೆ ಇರಲಿಲ್ಲ ಸರ್ ನನ್ನ ಮಗುನ, ಎಲ್ಲೆಲ್ಲಿಗೂ ಬಿಡ್ತಾ ಇರಲಿಲ್ಲ, ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ತುಂಬ ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದೆ, ಅಷ್ಟಂತೂ ನಿಜ ಆಯ್ತು ಸರ್. ಅದ್ರಲ್ಲಿ ಮಾತ್ರ ನಾನು ಸುಳ್ಳೇ ಹೇಳೋದಿಲ್ಲ, ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ಮಗಳನ್ನ. ಅವ್ರು ಬಾಯಿ ಬಿಟ್ಟು ಇದು ಅಂತ ಕೇಳೋಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತು ಇದೇ ಕೇಳ್ತಾರೆ ಇವರು ಅಂತ. ಅಷ್ಟು ನನ್ನಿಬ್ಬರ ಮಧ್ಯದಲ್ಲಿ ಅಷ್ಟು ಎಮೋಷ್ನಲಿ ವಿ ವರ್ ಬಾಂಡೆಡ್ ಸರ್. ನಾವು ತುಂಬ ಕಷ್ಟ ಕೊಟ್ಬಿಟ್ಟಿದ್ದಾರೆ ಸರ್ ನಮಗೆ, ತುಂಬ ಕಷ್ಟ ಕೊಟ್ಬಿಟ್ಟು. ಮದುವೆ ಇರಬೇಕಾಗಿತ್ತು ಸರ್, ನನ್ನ ಜೊತೆಗೆ ಇರಬೇಕಾಗಿತ್ತು ಸರ್. ಚಿಕ್ಕವರಿಂದನೂ ಶಿ ವಾಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಫುಟ್ವೇರ್ ಸರ್. ಅವರು ಚಪ್ಪಲಿ, ಚಪ್ಪಲಿ ಆಗಿರಲಿ, ಶೂ ಆಗಿರಲಿ, ಆ ವೆಲ್ಕ್ರೋ ಇರೋಂಥದ್ದೇ ಬೇಕು.
ನೋ ವೆಲ್ಕ್ರೋ. ಲೇಸ್ ಕಟ್ಟೋದೆಲ್ಲ ಬೇಡ ಅವ್ರಿಗೆ, ಸ್ಟ್ರ್ಯಾಪ್ ಇರಬೇಕು. ಸ್ಟ್ರ್ಯಾಪ್ ಇರಬೇಕು ಅವ್ರಿಗೆ. ಆ್ಯಂಡ್ ಇದು ಈ ಕಲರ್ಫುಲ್ ಎಲ್ಲೋ ಟೈಪ್ ಅದೆಲ್ಲ ಏನೇನೋ ಬರುತ್ತಲ್ಲ ಸರ್, ಡಿಸೈನ್ಸ್ ಎಲ್ಲ ಬರುತ್ತೆ, ಎಲ್ಲೋ ಕಲರ್, ಪಿಂಕ್ ಕಲರ್ ಅದೆಲ್ಲ ಬರುತ್ತೆ. ಪರ್ಪಲ್ ಫುಟ್ವೇರ್ ಹ್ಯಾಸ್ ಟು ಬಿ ಪರ್ಪಲ್ ಅವ್ರಿಗೆ. ಫೇವ್ರೆಟ್ ಕಲರ್ ಪರ್ಪಲ್ ಅವ್ರಿಗೆ ಫುಟ್ವೇರ್ ಅಲ್ಲಿ. ಒಂದ್ಸಲ ಪಿಂಕು ಆಮೇಲೆ ಪರ್ಪಲ್. ಅಲ್ಲ, ಪಿಂಕ್ ಸ್ಕೈ ಅವ್ರಿಗೆ. ಫುಟ್ವೇರ್ ಹ್ಯಾಸ್ ಟು ಬಿ ಪರ್ಪಲ್ ಅವರಿಗೆ, ಆ ಥರ. ನಾನೊಂದು ಮಾತು ಕೇಳ್ತೀನಿ ಪ್ರವೀಣ್ ಸರ್, ಬೇಜಾರಾಗಬೇಡಿ. ಸರ್, ಈಗಾಗಲೇ ತುಂಬ ಬೇಜಾರು ಮಾಡಿದ್ದೀನಿ, ಕ್ಷಮೆ ಇರಲಿ. ನಿಮ್ಮ ಒಡಲ ಕೂಸು, ನಿಮ್ಮ ಜೊತೆಗೇ ಇದ್ದ ಕೂಸು, ನಿಮ್ಮ ಕೈಯಲ್ಲಿ ಆಡು ಬೆಳೆದ ಕೂಸು, ನಿಮ್ಮ ಹೆಗಲಾಗಿದ್ದ ಕೂಸು, ನಿಮ್ಮ ಬದುಕಾಗಿದ್ದ ಕೂಸು, ಉಸಿರಾಗಿದ್ದ ಕೂಸು, ಹೃದಯವಾಗಿದ್ದ ಕೂಸು, ಕನಸಾಗಿದ್ದ ಕೂಸು. ನಾನು ಯಾರ ಹೆಸರನ್ನೂ ತೆಗೆಯಲ್ಲ, ಬಿಟ್ಬೋಣ. ಯಾರ್ಯಾರು ಮಾಡಿದ ಪಾಪ ಅವ್ರವ್ರಿಗೆ. ನೀವು ಹೆಸರುಗಳನ್ನೇನು ತೆಗಿಬೇಡಿ. ಬಟ್ ನಿಮ್ಮ ಕೈಯಿಂದ ಕೂಸು ಆ ಕಡೆಗೆ ಹೋಯ್ತಲ್ಲ, ಅದು ಹೇಗೆ? ನಾನು ನನಗೆ ಥ್ರೆಟನ್ ಮಾಡಿಬಿಟ್ಟಿದ್ದೆ ಸರ್, ನಿನ್ನ ಹೆಣ್ಮಕ್ಳನ್ನ ನಿನಗೆ ಜೀವನ ಪರ್ಯಂತ ನೋಡೋಕೆ ಬಿಡೋದಿಲ್ಲ, ಇಲ್ಲಿ ಬಂದು ಸೈನ್ ಹಾಕು ಅಷ್ಟೇ. ನೀನು ಸೈನ್ ಹಾಕಲಿಲ್ಲ ಅಂತ ಹೇಳಿದ್ರೆ, ಆ್ಯಂಡ್ ಮೋರ್ ಓವರ್ ಒಂದು ನಿಮಿಷ ಯೋಚನೆ ಮಾಡೋಕ್ಕೂ ನನಗೆ ಟೈಮ್ ಕೊಡಲಿಲ್ಲ. ಯಾರಾದ್ರೂ ಕನ್ಸಲ್ಟ್ ಮಾಡೋಣ, ಕಾಲ್ ಮಾಡಿ ಮಾತಾಡೋಣ, ಆ ಥರ ಅದಕ್ಕೆ ಟೈಮ್ ಕೊಡಲಿಲ್ಲ ನನಗೆ. ಪಟ್ 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 ಅಂತ ಮಾತಾಡಿ ಸೈನ್ ತಗೊಂಡ್ರು. ದ ಲಾಸ್ಟ್ ಟೈಮು ನಾನು ಪಾಪುನ ಎತ್ತಿ ನಾನು ಆಡಿಸಿದ್ದು ಅಂತ ಹೇಳಿದ್ರೆ, ಅವತ್ತು ಅವರ ಮನೆಗೆ ಹೋಗಿದ್ದ, ತಾಯಿ ಮನೆಗೆ ಹೋಗಿದ್ದಾಗ ಅಲ್ಲಿ ಸಹಿತ ನಾನು ಹೇಳಿದೆ, ಬಂದ್ಬಿಟ್ಟಿದ್ದೀನಿ, ಎತ್ಕೊಂಡು ಹೋಗ್ಬಿಡ್ತೀನಿ ಅಂತಲೇ ಹೇಳಿದ್ದೆ ನಾನು. ಬೇಡ ಬೇಡ ಅವೆಲ್ಲ ಮಾಡೋದು ಬೇಡ, ಸುಮ್ಮನೆ ಪೊಲೀಸ್ ಕೇಸ್ ಆಗುತ್ತೆ, ಸುಮ್ಮನೆ ಕೋರ್ಟ್ ಕೇಸ್ ಆಗುತ್ತೆ, ಮತ್ತೆ ಅಲ್ಲಿ ಇಲ್ಲಿ ಅಲಿಯೋದೆಲ್ಲ ಆಗುತ್ತೆ. ಹೇಗಿದ್ರು ಒಂದು ಲೀಗಲ್ ಆ್ಯಂಡ್ ಪ್ರಾಪರ್ ಚಾನಲಲ್ಲಿ ಹೋಗ್ತಾ ಇದ್ದೀವಲ್ಲ, ವಿ ವಿಲ್ ಕಂಟಿನ್ಯೂ ದಟ್ ರೂಟ್ ಅಂತ ಹೇಳಿದ್ರು. ನನ್ನ ಲೈಫಲ್ಲಿ ಯಾವತ್ತೂ ಮಾತು ಕೇಳ್ತಾ ಇರಲಿಲ್ಲ ಸರ್. ಈ ಪಾಪು ವಿಷಯ ಬಂದಾಗ ನಾನು ಯಾರ ಮಾತು ಕೇಳ್ತಾ ಇರಲಿಲ್ಲ ಸರ್. ನಾನು ಐಸ್ ಕ್ರೀಮ್ ತಿನ್ನಿಸ್ಬೇಡ, ಶೀತ ಆಗುತ್ತೆ ಅಂದರೆ ಕರ್ಕೊಂಡೋಗಿ ತಿನ್ಸ್ಕೊಂಬರ್ತಿದ್ದೆ. ಅವ್ರಿಗೆ ಇಮ್ಯುನಿಟಿ ಬೆಳೆಯೋದು ಹೆಂಗೆ? ಯಾವಾಗ ನೋಡಿದ್ರು ಸೋಪಾಗಿ ತಿಕ್ಕಿ ಕೈ ತೊಳ್ಕೊಂಡಿದ್ರೆ ಅವರು ಯಾವಾಗ ಅವರು ದಟ್ ಇಮ್ಯೂನ್ ಪವರ್ ಎಲ್ಲಿ ಬರುತ್ತೆ ಸರ್? ಯಾವಾಗ ಸ್ಯಾನಿಟೈಸರ್ ಹಾಕು, ಅದು ಮಾಡು, ಇದು ಮಾಡೋದು, ಹೇಳಿದ್ದು ಉಲ್ಟಾ ಮಾಡ್ತಿದ್ದೆ ಸರ್ ನಾನು. ಅವತ್ತು ಏನು ಆಯಿತೋ ಏನೋ ಗೊತ್ತಿಲ್ಲ ಸರ್, ನಾನು ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದುಬಿಟ್ಟೆ ಸರ್. ಒಂದೇ ವಾರಕ್ಕೆ ನನಗೆ ಡೆಡ್ ಬಾಡಿ ಸಿಕ್ತು ಸರ್, ಒಂದೇ ವಾರದಲ್ಲಿ ಸರ್. ಅಂಥ ಮಿಸ್ಟೇಕ್ ನನ್ನ ಲೈಫಲ್ಲಿ ಮಾಡಿಬಿಟ್ಟೆ ಸರ್ ನಾನು. ಯಾರ ಮಾತಕ್ಕೂ ಕೇಳ್ತಾ ಇಲ್ದನ್ನು ಅವತ್ತು ಕೇಳ್ಬಿಟ್ಟೆ ಸರ್ ನನ್ನ ಮಾತನ್ನ. ಬಿಡು, ಎಲ್ಲ ಒಳ್ಳೇದು ಕೇಳ್ತವ್ರೆ, ಬಿಡು, ಒಳ್ಳೇದಾಗತ್ತೆ. ಅದು ಏನು ಬಂತೋ ನನಗೆ ಅವತ್ತಿನ ದಿನ, ಇವತ್ತಿಗೂ ನಾನು ಬೈಕಂತೀನಿ ಸರ್. ಇವತ್ತಿಗೂ ನೀನು ಏನೋ ಬಂದು ತೊಡ್ರಾಗ ಅವತ್ತಿನ ದಿನ ನಿನ್ನ ಪಾಪು ಕೈಯಲ್ಲಿರೋ ಪಾಪುನ ಬಿಟ್ಟು ಬಂದೆಲ್ಲೋ ನೀನು ಅಂತ ಇವತ್ತಿಗೂ ಬೈಕಂತೀನಿ ಸರ್. ನಿನ್ಗೆ ಏನು ಅರ್ಜೆಂಟ್ ಇತ್ತು? ಎತ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ನೀನು. ಎಷ್ಟು ದಿನ ಹುಡ್ಕಾಡ್ತಾರೆ ಯಾರು? ಅಪ್ಪ ಮಗಳನ್ನ ಯಾರು ಕಿಡ್ನಾಪ್ ಮಾಡೋಕ್ಕೆ ಸಾಧ್ಯನಾ ಸರ್? ಅಪ್ಪ ಮಗಳನ್ನ ಕಿಡ್ನಾಪ್ ಮಾಡ್ತಾರೆ ಸರ್ ಯಾರಾದರೂ? ಹೇಳ್ತಾರೆ? ಯಾರು ನಂಬ್ತಾರೆ ಅದನ್ನ, ಆ ಮಾತನ್ನ? ಆಗಿದ್ದಾಗೋಯ್ತು ಕೂಡ, ಹೋಗ್ಬಿಡೋಣ ಅಂತ ಎಷ್ಟು ಇದು ಮಾಡ್ಕೊಂಡಿದ್ದೆ ಸರ್ ನಾನು. ಯಾರ್ದೋ ಮಾತು ಕೇಳ್ಬಿಟ್ಟು ಪಾಪು ಬಿಟ್ಕೊಂಡ್ಬಿಟ್ಟೆ ಸರ್ ನಾನು. ಇವತ್ತು ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾ ಇದ್ದೀನಿ ಸರ್. ಇವತ್ತು ಒಂದು ರಾತ್ರಿ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ, ಒಂದು ಊಟ ಇದಾಗ್ತಾ ಇಲ್ಲ. ನನ್ನ ದೊಡ್ಡ ಮಗಳು, ನೀನು ಹಿಂಗೆ ಮಾಡ್ಕೊತ ಇರು ನೀನು ನೋಡು, ಆಮೇಲೆ ಅವರು ಒಂಥರ ಎದುರಿಸ್ತಾರೆ ನನಗೆ. ನೀನೇ ಹಿಂಗಾದರೆ ಮತ್ತೆ ನಾಳೆ ನನ್ನ ಯಾರು ನೋಡ್ಕೊಳ್ಳೋರು ಅನ್ನೋ ಲೆಕ್ಕದಲ್ಲಿ ಮಾತಾಡಿಸ್ತಾರೆ ಅವರು. ಪಾಪ ಅವ್ರಿಗೂ ಈ ಕಡೆ ಓಲ್ಡನ ಆ ಕಡೆ ಉಳಿಯೋಣ ಅನ್ನೋದು ಆಗ್ತಾ ಇಲ್ಲ ಸರ್ ನಮಗೆ. ಕೈಯಲ್ಲಿತ್ತು ಸರ್ ಮಗು ಅವತ್ತಿನ ದಿನ ಮಾತ್ರ. ಹಿಂಗೆ ಕುತ್ಕ ಹಿಡ್ಕೊಂಬಿಟ್ಟಿದ್ರು ಸರ್ ಗಟ್ಟಿಯಾಗಿ. ಕೆಳಗೆ ಇಳಿಸೋಕೆ ಹೋಗ್ತಾ ಇದ್ದೀನಿ, ಕುತ್ಕೆ ಕೈ ಬಿಡ್ತಾ ಇಲ್ಲ, ಹಿಂಗೆ ಲಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಹಿಂದೆಯಿಂದ. ಹೀಗೆ ನನ್ನ
ಇಳಿಯಲ್ಲ ಅಂತ ಇದ್ರು. ಹಂಗೆ ಹೇಳ್ತಾ ಇದ್ದವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಫೇವ್ರೆಟ್ ಐಸ್ ಕ್ರೀಮ್, ಅಲ್ಲೇ ಐಸ್ ಕ್ರೀಮ್ ಶಾಪ್ ಇದೆ ಅಲ್ಲಿ, ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಕರ್ಕೊಂಬಂದು ಫುಸ್ಲಾಯಿಸಿ ಬಿಟ್ಬಿಟ್ಟು ನಾನು ಗಾಡಿ ತೊಗೊಂಡು ಊರಿಗೆ ಹೋಗಿದ್ದೆ. ನಂದು ಬಿಗ್ಗೆಸ್ಟ್ ರಿಗ್ರೆಟ್, ಬಿಗ್ಗೆಸ್ಟ್ ಮಿಸ್ಟೇಕ್ ನನ್ನ ಲೈಫಲ್ಲೇ ಸರ್, ಅದು ಬಿಗ್ಗೆಸ್ಟ್ ಸರ್ ಅದು. ಇವತ್ತಿಗೂ ಇಫ್ ದೆರ್ ಇಸ್ ಸಮಥಿಂಗ್, ಏನೋ ಒಂದು ಹಿಂಗೆ ರಿವೈಂಡ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನನಗೆ ಅಡ್ವೈಸ್ ಮಾಡಿದವ್ರಿಗೆ 4 ಕೊಟ್ಟು ಮಗು ಎತ್ಕೊಂಡು ಬಂದ್ಬಿಡ್ತಿದ್ದೆ ಸರ್ ನಾನು. ಅಷ್ಟಂತೂ ಮಾಡಿಬಿಡ್ತಿದ್ದೆ ಸರ್. ಬಟ್ ಅದು ನನಗೆ ಪ್ರಾಪರಾಗಿ ಗೈಡ್ ಮಾಡಿಲ್ಲ ಸರ್ ಆ ಟೈಮಲ್ಲಿ. ಅವರಿಗೆ ಏನು ನಡೀತಾ ಇದೆ ಎಲ್ಲ ಗೊತ್ತಿದೆ ಅವರಿಗೆ. ದೇ ನೋ ಎವ್ರಿಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್. ಬಟ್ ದೇ ಕುಡ್ ಹ್ಯಾವ್ ನನ್ನ ಬೇರೆ ಪ್ರಾಪರ್ ಇನ್ನೊಂದು ಚಾನಲಲ್ಲಿ ಗೈಡ್ ಮಾಡ್ಬೋದಿತ್ತು, ಇಲ್ಲ ನನ್ನ ಸ್ವಂತ ಬುದ್ಧಿ ಓಡ್ಸೋಕ್ಕಾದ್ರೂ ಬಿಟ್ಬಿಡ್ಬೇಕಾಗಿತ್ತು. ಲೀಗಲ್ ಅಡ್ವೈಸು ತೊಗೊಳ್ಳಿಲ್ವಾ? ತೊಗೊಂಡ್ವಿ ಸರ್. ತುಂಬ ಸಣ್ಣ ಪಾಪು ಆಗಿರೋದ್ರಿಂದಾಗಿ ಮಗು ಕಸ್ಟಡಿ ತಾಯಿಗೆ ಕೊಡ್ತಾರೆ. ಲೆಸ್ ದೆನ್ 6 years, 5.5 years ಪಾಪು. ಹಾಗಾಗಿ ದ ಪ್ಲ್ಯಾನ್ ವಾಸ್ ವಿ ವಿಲ್ ಫಸ್ಟ್ ಗೋ ಫಾರ್ ವಿಲ್ ಟ್ರೈ ಹೇಗಾದರೂ ಮಾಡಿಬಿಟ್ಟು ವಿಸಿಟೇಷನ್ ರೈಟ್ಸಿಗೆ ಹೋಗೋಣ. ಆ್ಯಂಡ್ ದೆನ್ ವಿ ವಿಲ್ ಅಪ್ಲೈ ಫಾರ್ ಜಾಯಿಂಟ್ ಕಸ್ಟಡಿ. ಆ ಥರ ದಟ್ ವಾಸ್ ದ ಪ್ಲ್ಯಾನ್ ನಮ್ಮದು. ಬಟ್ ಸಿನ್ಸ್ ಬೇಬಿ ತುಂಬ ಚಿಕ್ಕದಾಗಿದ್ದರಿಂದ ತಾಯಿ ಹತ್ರನೇ ಇರಬೇಕು ಅಂತ ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಅಂತ ಹೇಳಿಬಿಟ್ಟು ವಿ ಹ್ಯಾಡ್ ಟು ಗೋ ದಟ್ ವೇ ಸರ್. ಅದು ಹಾಗಾಗಿ ಐ ಹ್ಯಾಡ್ ಟು ಲೆಟ್ ಗೋ ಆಫ್ ಹರ್ ಡ್ಯೂ ಟು ಲೀಗಲ್ ರೀಸನ್ಸ್ ಆಗಿ. ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ ಹೇಳಿ, ಈ ಕ್ಷಣ ನೀವು ರಿಗ್ರೆಟ್ ಮಾಡ್ಕೊಳ್ತಾ ಇರೋದು ಬಹುಶಃ ಮಗುನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಎಸ್ ಸರ್, 100%. ಬೆಂಗಳೂರಲ್ಲಿ ಆಗಿತ್ತಾ ಅದು? ಹೌದು ಸರ್, ಬೆಂಗಳೂರು. ಯಾವ ಏರಿಯಾ ಕೇಳ್ಬೋದಾ? ಅದು ಸರ್ ರಾಮಮೂರ್ತಿ ನಗರ ಹತ್ರ. ಅವ್ರ ಮನೆ ಅಲ್ಲೇ ಇರೋದು, ಅವ್ರ ತಾಯಿ ಮನೆ ಅಲ್ಲೇ ಆಗಿದ್ದು. ಇಂದ ಕಾಂಪೌಂಡ್ ಒಳಗೆ ಆಗಿದ್ದು ವಿಷಯ ಸರ್ ಇದು. ಐ ಅಂಡರ್ಸ್ಟ್ಯಾಂಡ್. ನೆನೆಸ್ಕೊಂಡ್ರೆ ಅದಕ್ಕೆ ಚುಚ್ಚಿದಂಗೆ ಆಗುತ್ತೆ. ಎಸ್ ಸರ್, ಚೂರಿ ಚುಚ್ಚಿದಂಗೆ. ಎವ್ರಿ ಟೈಮ್ ಐ ಥಿಂಕ್ ಬಿಗ್ಗೆಸ್ಟ್ ರಿಗ್ರೆಟ್ ಸರ್ ನನ್ನ ಲೈಫಲ್ಲಿ. ಆಗ ಮಗು ಅಪ್ಪ ನಿನ್ನ ಜೊತೆ ಬರ್ತೀನಿ ಅಂತ, ನಾನು ಬಿಟ್ಟು ಹೋಗ್ಬೇಡ ಅಂತ ಗಲಾಟೆ ಸರ್. ಅವರು ಬಿಡೋಕ್ಕೆ ರೆಡಿ ಇಲ್ಲ, ನಾನು ಕೆಳಗೆ ಇಳಿಸ್ತಾ ಇದ್ದೀನಿ, ಇಳಿಯೋಕ್ಕೆ ರೆಡಿ ಇಲ್ಲ ಅವರು. ಐಸ್ ಕ್ರೀಮ್ ಅದೆಲ್ಲ ತಿನ್ನಿಸ್ದ ಒಂದು ಸ್ವಲ್ಪ ಮೈಂಡ್ ಡಿಸ್ಟ್ರಾಕ್ಟ್ ಆಯ್ತಲ್ಲ, ಆವಾಗ ಇಳಿದ್ರು ಅವರು. ಇಳಿದವ್ರ ಅತ್ತೆ ಹತ್ರ ಹೋದರು. ದಟ್ ವಾಸ್ ದ ಲಾಸ್ಟ್ ವಾಕ್ ಅವರು ನಡೆದಿದ್ದು ನಾನು ನೋಡಿದ್ದು. ಅವರ ಬ್ಯೂಟಿಫುಲ್ ಸ್ಮೈಲ್ ವಿತ್ ವೇವಿ ಬಾಯ್, ಬಂದ್ಬಿಡು ಬೇಗ ಬಂದ್ಬಿಡು ಮಫಾ ಅಂದ್ಬಿಟ್ಟು ಹೋಗಿದ್ದು. ಅದೇ ಲಾಸ್ಟ್ ಸರ್. ಇದಾಗಿದ್ಮೇಲೆ ದ ನೆಕ್ಸ್ಟ್ ಥಿಂಗ್ ಐ ಸಾ ವಾಸ್ ಅ ಡೆಡ್ ಬಾಡಿ. ಏನೂ ಇಲ್ಲ. ಫುಲ್ ವೈಟಲ್ಲಿ ರ್ಯಾಪ್ ಮಾಡಿಬಿಟ್ಟಿತ್ತು ಸರ್ ಮಗುನ. ಒಂದು ಸ್ವಲ್ಪ ಮುಖ ಮಾತ್ರ ಇಷ್ಟೇ ಚಿಕ್ಕದು ಕಾಣಿಸ್ತೆ. ಎವ್ರಿಥಿಂಗ್ ವಾಸ್ ರ್ಯಾಪ್ಡ್ ಇನ್ ವೈಟ್.
ಗಾಡ್. ಈಗ ಗೊತ್ತಿಲ್ಲ ಸರ್ ಏನು ಹೇಳಬೇಕು ಅಂತ. ನನಗೆ ನೀವು ಪಿಕ್ಚರ್ ಹೇಳ್ತಾ ಇದ್ರೇ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕಣ್ಣೀರೆಲ್ಲ ಬತ್ತು ಹೋಗಿದೆ ನನಗೆ ಸರ್. ನಮ್ಮ ಟಿ ವಿ ನೋಡೋ ನಮ್ಮ ವೀಕ್ಷಕರಿಗೂ ನನಗೆ ಏನು ಮಾತಾಡಬೇಕು, ನಾನು ಏನು ಮಾಡಿದ್ರೂ ಕೆಲವರು ಡ್ರಾಮಾ ಅಂತಲೂ ಅನಿಸ್ಬೋದು, TRP ಅನಿಸ್ಬೋದು, ಇನ್ನೊಂದು ಅನಿಸ್ಬೋದು. ಬಟ್ ಐ ಕ್ಯಾನ್ ಸೋ ಫೀಲ್ ಇಟ್. I can so feel it. I can so feel it. ನೀರು ಕುಡಿಯಿರಿ ಸರ್.
ಐ ಆಮ್ ಕಿತ್ತೂರು ರಾಣಿ ಚಿನ್ನಮ್ಮ ಅಂತ ಹೇಳಿದ್ರು ಸರ್. ಚಿನ್ನಮ್ಮ ಅಲ್ಲಮ್ಮ, ಚೆನ್ನಮ್ಮ ಅನ್ಬೇಕು ನೀನು ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಪಾಪ. ಇನ್ನೊಂದ್ಸತಿ ಚಿನ್ನಮ್ಮ, ಹೇಳಮ್ಮ. I am Kitturani Chinnamma. 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 ಇನ್ನೊಂದ್ಸತಿ ಚಿನ್ನಮ್ಮ. Mother, 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 mother. ಯಾರಿದ್ದು? ಏನಾಯ್ತಮ್ಮ? ಯಾರಿದ್ದು? ಏನಾಯ್ತಮ್ಮ? ಯಾರಿದ್ದು? ಏನಾಯ್ತಮ್ಮ? ಯಾರಿದ್ದು? ಏನಾಯ್ತಮ್ಮ? ಯಾರಿದ್ದು? ನೀವೊಂದು ಮಾತು ಹೇಳಿದ್ರಲ್ಲ, ನೀವೊಂದು ಮಾತು ಹೇಳಿದ್ರಿ, ಗುಂಗುರು ಕೂದಲಿತ್ತು ಮಗುಗೆ, ಹಾಂ ತಲೆ ಬಾಚುವಾಗ ನೋವಾಗತ್ತೆ ಅಂತ ನಾನು ಬಾಚಕ್ಕೆ ಹೆದರ್ಕೋತಾ ಇದ್ದೆ ಅಂತ. ಎಸ್ ಸರ್. ದಟ್ ಈಸ್ ಸೋ ಟ್ರೂ. ಈ ನನ್ನ ಮಗಳು ಹುಟ್ಟಿದಾಗ ಒಂದು 2 ವರ್ಷ 1.5 ವರ್ಷ ಇದ್ದಾಗ ಎದ್ದು ಬೀಳೋ ವಯಸ್ಸು. ಆಗ ನಾನು ಈ Amazon.com-ಇಂದ ನಮ್ಮ ಮನೆಯಲ್ಲಿ ಈ ಎಲ್ಲೆಲ್ಲೆಲ್ಲ ಕಾರ್ನರ್ಸ್ ಇದ್ದಾವೆ, ಈ ಚೂಪಿಗಿರುತ್ತಲ್ಲ ಎಡ್ಜಸ್ಗೆಲ್ಲ ಎಡ್ಜಸ್ಸು, ಅದೆಲ್ಲದಕ್ಕೂ ಈ ಕಾರ್ನರ್ ಗಾರ್ಡ್ ಹಾಕಿದ್ದೆ ನಾನು. ಈಗಲೂ ಇದೆ ನಮ್ಮ ಮನೆಯಲ್ಲಿ. ಸಾಫ್ಟ್ ರಬ್ಬರ್ ಬರುತ್ತೆ, ಯಾವುದಾದ್ರೂ ಕಾರ್ನರಲ್ಲಿ ಬಿದ್ದು ಕೈ ತಾಕಿಸ್ಕೊಂಡು ತಲೆ ತಾಕಿಸ್ಕೊಂಡ್ರೆ ಅಂದರೆ ಒಂದು ಭಾಳ ಜನ ಪೇರೆಂಟ್ಸ್ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಮುಂದಾಲೋಚನೆ ಒಂದು ಒನ್ ಸ್ಟೆಪ್ ಅಹೆಡ್ ಹೋಗಿದ್ದೆ ಸರ್. ನಾನು ಹೋಗಿದ್ದೀನಿ ಒನ್ ಸ್ಟೆಪ್ ಅಹೆಡ್. ಸೇಮ್ ಥಿಂಗ್. ಅಪಾರ್ಟ್ ಫ್ರಮ್ ದಿಸ್ ಗಾರ್ಡ್ಸ್ ಎಲ್ಲ ಅದು ಹಾಕಿದೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಇಷ್ಟು ಹೈಟಲ್ಲೇ ಸಾಕೆಟ್ಸ್ಗಳಿತ್ತು. ಸೊ ಅದು ಸಾಕೆಟ್ ಗಾರ್ಡ್ ಹಾಕಿದ್ದೆ ನಾನು. ಇವ್ರು ಹೋಗೋದು ಬೆರಳಿಡೋದು, ಬೆರಳಿಡೋದಕ್ಕೆಲ್ಲದಕ್ಕೂ ಗಾರ್ಡ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ವಿ, ಲಾಕ್ ಮಾಡಿ ಇಟ್ಬಿಟ್ಟಿದ್ವಿ ಅವ್ರಿಗೆ. ಸಾಕೆಟ್ ಸ್ವಿಚ್ ಏನಾದರೂ ಆನ್ ಆಗಿದ್ರೆ ಶಾಕ್ ಹೊಡೆದ್ಬಿಡ್ತು. ಹೌದು ಹೌದು ಹೌದು. ಸೇಮ್ ಥಿಂಗ್ ಸೇಮ್ ಥಿಂಗ್ ನಾನು ಅದಕ್ಕೆ ಹೇಳಿದೆ, ಐ ಕ್ಯಾನ್ ಸೋ ಕನೆಕ್ಟ್ ವಿತ್ ಯು ಅಂತ. ಹೌದು ಸರ್. ನಮ್ಮ ಮನೇಲಿ ಈಗಲೂ ಇದೆ ರಬ್ಬರ್ ಗಾರ್ಡ್ಸ್. ಅದು ಅಡ್ಡೆಸಿವ್ 3M ಕಂಪ್ನಿದು. ಎಕ್ಸಾಕ್ಟ್ಲಿ. ಹಿಂಗೆ ಕಾರ್ನರ್ಗೆ ಈ ಥರ ಕಾರ್ನರ್ ಇದೆ, ಈ ಥರ ಕಾರ್ನರ್ ಇದೆ ಅಂದರೆ ಹಿಂಗೆ ಹಾಕೋದು, ಅದು ರೈಟ್, ಹಿಂಗೆ ಹಾಕೋದು ಈ ಥರ.
ನಾನು ಲಾಸ್ಟ್ ಟೈಮ್ ಯುರೋಪ್ ಹೋಗಿದ್ದಾಗಲೂ ಅದನ್ನು ಮನೆಯಲ್ಲೆಲ್ಲ ಮಾಡಿ ಬಂದಿತ್ತು. ಹಾಂ ಹಾಂ ಓಕೆ ನಾಟ್ ಟೂ ಲಾಂಗ್ ಅಗೋ, ಜಸ್ಟ್ 6 months ಅಗೋ ಎಸ್ ನಾನು ಯುರೋಪಲ್ಲಿದ್ದಾಗಲೂ ಕೂಡ ಈ ಥರ ಕಾರ್ನರ್ಗಳಿಗೆ ಎಲ್ಲ ಕಡೆ ಗಾರ್ಡ್ ಅವಳ ಕೈಯಲ್ಲೇ ಹಾಕ್ಸಿದ್ದೆ. ಅವ್ರ ಕೈಲೇ ಹಾಂ 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 ಶಿ ಈಸ್ ಗ್ರೋನ್ ಅಪ್, ಶಿ ಈಸ್ ಅಬೌಟ್ 7 8 ನಾವು. ಓಕೆ ಹಾಂ ಹಾಂ ಅವಳಿಗೆ ಗೊತ್ತಾಗುತ್ತೆ. ಅಷ್ಟು ನಾನು ಯಾಕೆ ಹೇಳಿದೆ ಅಂದರೆ ಅಷ್ಟು ಕೇರ್ ಮಾಡಿದವರು ನಾವೆಲ್ಲ. ಏನಂದರೆ ನಾವೆಲ್ಲ ಸ್ವಲ್ಪ ಓವರ್ ಥಿಂಕರ್ಸ್ ಕೂಡ. ನಾವು ಓವರ್ ಥಿಂಕರ್ಸ್ ಅದು ಒಂದೊಂದ್ಸಲ ಅದು ಓವರ್ ಥಿಂಕಿಂಗ್ ಮಾಡೋದು ಒಳ್ಳೆಯದೂ. ಅಂದರೆ ನಾವು ಮುಂದೆ ಏನೋ ಆಗಬಹುದಾದ ಅನಾಹುತ ತಪ್ಪಿಸಬೇಕು ಅಂತ ಯೋಚನೆ ಮಾಡೋದು ನಿಜಾನೂ ಒಂದೊಂದು ಸಲ ಒಳ್ಳೆಯದೂ. ಹೌದು ಸರ್. ನೀವು ಆವಾಗಲೇ ಹೇಳಿದ್ದು ಇನ್ನೊಂದು ನೆನಪಾಯ್ತು, ಕಾರ್ ಸೀಟು ಅಂತ. ನಮ್ಮ ಭಾರತದಲ್ಲಿ ಕಾರ್ ಸೀಟ್ ಕಾನ್ಸೆಪ್ಟೇ ಭಾಳ ಜನ ಮಾಡಲ್ಲ. ಅನ್ಲೈಕ್ ಅದರ್ ಕಂಟ್ರೀಸು ಕಾರ್ ಸೀಟ್ ಕಾನ್ಸೆಪ್ಟ್ ಎಲ್ಲಿ ನಿಮಗೆ? ಮಕ್ಕಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೋಗೋದು, ಸ್ಪೆಷಲ್ ಕಾರ್ ಸೀಟ್ ಮಾಡಿ ಅದಕ್ಕೊಂದು ಐಸೋಫಿಕ್ಸ್ ಚೈಲ್ಡ್ ಸೀಟ್ ಅಂತ ಕರೀತಾರೆ. ಐಸೋಫಿಕ್ಸ್ nobody does it. I mean, not many people do it. Not nobody ಅಂದರೆ ತಪ್ಪಾಗುತ್ತೆ. Not many people do it. And when I purchased one of my cars, ನಾನು ಕಾರ್ಗಳಲ್ಲಿ ಒಂದನ್ನು ಪರ್ಚೇಸ್ ಮಾಡಿದಾಗ ತುಂಬ ಜನ ಏನು ಮಾಡ್ತಾಯಿದ್ರು, ಫ್ಯಾನ್ಸಿ ಕಾರ್ಗಳಿಗೆ ಹೋಗ್ತಾಯಿದ್ರು. ಅಂದರೆ ಒಂದು 6 ಸ್ಪೀಕರ್ ಇರೋದು, ಆ ಥರ ಇರೋದು, ಈ ಥರ ಇರೋದು, ಮತ್ತೊಂದಿರೋದು, ಸನ್ ರೂಫ್ ಇರೋದು, ಆ ಥರ ಇರೋದು. ಬಟ್ ನಾನು ಸೋ ಪರ್ಟಿಕ್ಯುಲರ್ ಆನ್ ಎ ಕಾರ್ ಬ್ರ್ಯಾಂಡ್ ಆ್ಯಂಡ್ ಆನ್ ಎ ಕಾರ್ ಮಾಡೆಲ್, ಇಟ್ ಶುಡ್ ಹ್ಯಾವ್ 6 ಏರ್ ಬ್ಯಾಗ್ಸ್ ಅಂತ. ಆವಾಗ 2 ಏರ್ ಬ್ಯಾಗೇ ಬರ್ತಾ ಇದ್ದಿದ್ದು, ಕಂಪಲ್ಸರಿ ಇರಲಿಲ್ಲ. ಡ್ರೈವರ್ ಆ್ಯಂಡ್ ಪ್ಯಾಸೆಂಜರೇ ಇದ್ದಿದ್ದು. ಐ ವಾಸ್ ಸೋ ಪರ್ಟಿಕ್ಯುಲರ್. ನೀನು ನನಗೆ ಟೆಸ್ಲಾ ನಿಲ್ಲಿಸಿದ್ರು ಸರಿ, ಬಟ್ ಅದರಲ್ಲಿ 6 ಬ್ಯಾಗ್ ಇಲ್ಲ ಅಂದರೆ ಬೇಡ ನನಗೆ. ಯಾಕಂದ್ರೆ ನನ್ನ ಮಗಳು ಓಡಾಡ್ತಾಳಲ್ಲ ಅದರಲ್ಲಿ. ನೋ ಮ್ಯಾಟ್ರ್ ವಾಟ್, ಶಿ ಶುಡ್ ಬಿ ಪ್ರೊಟೆಕ್ಟೆಡ್. ಆಮೇಲೆ ಕಾರ್ ಹಿಂದೆ ನನ್ನ ಮಗಳ ಹೆಸರೇ ಬರೆಸಿದ್ದೆ ನಾನು, ಭಕ್ತಿ ಅಂತ ಅವಳ ಹೆಸರು, ಭಕ್ತಿ. ನಿಮಗೆ ಕಳಿಸಿದ್ದೆ ಕೂಡ. ಅಂದರೆ ನಾನು ಯಾಕೆ ಇದನ್ನೆಲ್ಲ I never shared my personal life with anyone. ನನ್ನ 15-16 ವರ್ಷದ ಬದುಕಿನಲ್ಲಿ, ಮೀಡಿಯಾ ಲೈಫಲ್ಲಿ ನಾನು ಯಾವತ್ತಿಗೂ ನನ್ನ ಬಗ್ಗೆ ಎಲ್ಲೂ ಹೇಳ್ಕೊಂಡೇ ಇಲ್ಲ, ಎಕ್ಸೆಪ್ಟ್ ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಕಡೆ ಎಲ್ಲ ಹೊರತುಪಡಿಸಿ. ಆಮೇಲೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನ ನಮ್ಮನ್ನು ಪ್ರೊಫೆಷ್ನಲ್ಸಾಗಿ ನೋಡ್ತಾರೆ, ಪ್ರೊಫೆಷ್ನಲ್ಸಾಗೆ ನೋಡಲಿ. ಬಟ್ ಸಮಥಿಂಗ್ ಬಿಯಾಂಡ್ ದಟ್ ನಮ್ಮ ಬದುಕುಗಳು ನಿಮ್ಮ ಜೊತೆ ಮಾತಾಡಿದಾಗ, ನಿಮ್ಮಂಥವ್ರ ಜೊತೆ ಮಾತಾಡಿದಾಗ ಕನೆಕ್ಟ್ ಆಗಿಬಿಡುತ್ತೆ. ನಾನು ಸತ್ಯ ಹೇಳ್ತೀನಿ, ಇವತ್ತಿನವರೆಗೂ ನಾನು ಈ ಮಾತುಗಳನ್ನು ಯಾರಿಗೂ ಹೇಳ್ಕೊಂಡಿಲ್ಲ. ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಇವತ್ತಿಗೆ ಓಪನ್ ಅಪ್ ಆಗ್ತಾ ಇದ್ದೆ. 24 ಮೈ ಗ್ರೇಟೆಸ್ಟ್ ಫಾರ್ಮ್ ಆಫ್ ಡಿಪ್ರೆಷನ್ ಟೈಮ್ ಕೂಡ ಹೇಳಿದೆ ನಿಮಗೆ. ಗೊತ್ತಿಲ್ಲ ಯಾರೇನು ಅನ್ಕೋತಾರೋ, ನನಗೆ ಗೊತ್ತಿಲ್ಲ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ. ಆ ಮೊಮೆಂಟಲ್ಲಿ ಸಾಂತ್ವನ ಸಿಗ್ತಾ ಇದ್ದಿದ್ದು ನನ್ನ ಮಗಳ ಜೊತೆಗೆ ಮಾತಾಡೋ ಮೂಲಕ. ಒಂಥರ I had become a completely mad person, 24, into tablets, medication, into hospitals. That was the lowest year of my life, 24. ಆಗ ಬದುಕಿಗೆ ಸಾಂತ್ವನ ಅಂತ ಸಿಕ್ಕಿದ್ದು ಮಗಳು ಮಾತ್ರ. Because I can so feel it, I can so understand. ಏನೇನೋ ನೋಡ್ತೋಯ್ತು 24ನಲ್ಲಿ ನನ್ನ ಬದುಕಿನಲ್ಲಿ. After that, I am a man now again. I become a person, human being again. ನೀವು ಹೇಳ್ತಿರುವಾಗ I can just feel everything and anything. ಒಂದೊಂದು ನಿಮ್ಮ ಅನುಮತಿಯೊಂದಿಗೆ
ಎಸ್ ನಿಮ್ಮ ಪರ್ಮಿಷನ್ ತಗೊಂಡು, ಇಫ್ ಯು Please. ಪರ್ಮಿಟ್ ಮೀ ಓನ್ಲಿ, ಪ್ಲೀಸ್ ಸರ್. ನಮ್ಮ ಕೂಸಿನ ಒಂದು ದೊಡ್ಡ ಕಟೌಟ್ ಇಲ್ಲಿದೆ, ನೀವೇ ನೋಡ್ತಾ ಇದ್ದೀರಿ. ಎಸ್ ಸರ್. ನಮ್ಮ ಕೂಸು ಕೂಡ, ಆ ಕೂಸಿಗೆ ನಮ್ಮ ತಂಡ ಒಂದು ಹೂವನ್ನು ಇಡೋ ಮೂಲಕ ಗುಲಾಬಿ ಹೂವನ್ನು ಸಮರ್ಪಣೆ ಮಾಡೋ ಮೂಲಕ ಒಂದು ಸಣ್ಣ ಶ್ರದ್ಧಾಂಜಲಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು. ನಿಮ್ಮ ಪರ್ಮಿಷನ್ ಸಿಗ್ಬೋದಾ? ಎಸ್ ಸರ್, ಪ್ಲೀಸ್ ಸರ್, ಮಾಡೋಣ. ಪ್ಲೀಸ್. ಥ್ಯಾಂಕ್ ಯು ಟೀಮ್. ಪ್ಲೀಸ್ ದಯವಿಟ್ಟು ಬನ್ನಿ, ಒಬ್ಬೊಬ್ಬರಾಗಿ ಎಲ್ಲರೂ ಬನ್ನಿ. ಈ ಕಡೆಯಿಂದ ಬನ್ನಿ, ಎಲ್ಲರೂ ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ.
ಮಕ್ಕಳಂದರೆ ಯಾವ ಥರ ನೋಡ್ಕೊಬೇಕು ಅನ್ನೋದು ಕಲಿಬೇಕು ಸರ್ ಜನರು. ದೇ ಕ್ಯಾನ್ ನಾಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ನಾನು ಸಿದ್ಧ ಮಗು ನನ್ನ ಹತ್ರನೇ ಇರಬೇಕು, ಆ ಥರ ಎಲ್ಲ ಬರಬಾರ್ದು ಸರ್. ಮಗು ಬಂದ ತಕ್ಷಣ ನಮ್ಮ ಹತ್ರ ಇರೋ ಎಲ್ಲದನ್ನು ನಾವು ಮಗುಗೆ ದಾರಿ ಎಳಿಬೇಕು ಹೊರತು ನಮ್ಮ ಸ್ವಾರ್ಥ ನೋಡಬಾರ್ದು ಸರ್. ಮಕ್ಕಳ ವಿಷಯದಲ್ಲಿ ಯಾವತ್ತೂ ಮಾಡಬಾರ್ದು ಸರ್. ಎಷ್ಟು ಜನರ ಮನೆಯಲ್ಲಿ ಮಕ್ಕಳಿಲ್ಲ ಅಂತಾರೆ, ಇರೋ ಮಕ್ಕಳು ನೆಟ್ಟಿಗೆ ನೋಡ್ಕೊಳಕ್ಕೆ ಬರಲ್ಲ ಅಂದ್ರೆ ಅಂಥ ಪೇರೆಂಟ್ಸ್ ಇದ್ದೇನು ಉಪಯೋಗ ಆಗತ್ತೆ ಸರ್. ಕಾನೂನಾತ್ಮಕ ಹೋರಾಟ ಆಗಲಿ ಅಥವಾ ಇನ್ಯಾವುದೇ ಹೋರಾಟ ಆಗಲಿ ಸರ್, ಈ ವೇದಿಕೆ ಮೂಲಕ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮ ತಂಡದ ಮುಖಾಂತರ ಒಂದು ಕೊಡ್ತಾ ಇದ್ದೀವಿ. ನಿಮ್ಮ ಮುಂದಿನ ಎಲ್ಲ ಹೋರಾಟಗಳಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಯಾವ ಕಾರಣಕ್ಕೂ ಅನ್ಕೋಬೇಡಿ ನಿಮ್ಮನ್ನು ಕರೆಸಿದ್ವಿ, ಮಾತಾಡಿಸಿದ್ವಿ, ಮನೆ ಕಳಿಸಿದ್ವಿ, ಇಲ್ಲ. ದಿನದ 24 ಗಂಟೆ 7 ಡೇಸ್ 24/7 ನಿಮಗೆ ನನ್ನ ನಂಬರಿಂದ ಹಿಡಿದು ಡೆಡಿಕೇಟೆಡ್ ವಕೀಲರ ನಂಬರ್ನೇ ನಾನು ನಿಮ್ಗೆ ಕೊಡ್ತೇನೆ. ಸರಿ ಸರ್. ಈ ಹೋರಾಟದಲ್ಲಿ ಯಾವೆಲ್ಲ ರೀತಿಯ ಹೋರಾಟ ಮಾಡಬೇಕು, ಆ ಹೋರಾಟದ ಬೆನ್ನೆಲುಬಾಗಿ ಜೊತೆಗೆ ನಾವು ನಿಮ್ಮೊಟ್ಟಿಗೆ ನಿಂತ್ಕೊಳ್ತೇವೆ. ಯಾಕಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಸಾರ್ಥಕತೆಯ ಕಡೆಗೆ ಸಾಗಬೇಕು. ಆ ಸಾರ್ಥಕತೆಯನ್ನು ನೀವು ನೋಡಬೇಕು. ನಿಮ್ಮನ್ನು ಕರೆಸಿದ ಜೊತೆಗೆ ಮೆಲುಕು ಹಾಕಿದ್ವಿ, ಎಲ್ಲ ಸರಿ, ಒಪ್ಕೊಳ್ಳೋಣ, ಎಲ್ಲ ಒಪ್ಕೋತೀನಿ ನಾನು. ಆದರೆ ಒಂದು ದುಃಖ ಅಂದರೆ ನಿಮ್ಮನ್ನು ಜಾಸ್ತಿ ಅಳಿಸಿದ್ವಿ, ನನಗೂ ದುಃಖ ತಡ್ಕೊಳಕ್ಕಾಗಲಿಲ್ಲ. ನಾನು ಬದುಕಿನಲ್ಲಿ ಎಲ್ಲೂ ಯಾವತ್ತಿಗೂ ಕ್ಯಾಮ್ರಾ ಮುಂದೆ ತುಂಬಾ ನನ್ನ ಎಮೋಷನ್ಸ್ಗಳನ್ನು ತೋರ್ಪಡಿಸಿಕೊಳ್ಳದವನು ಇವತ್ತು ನಾನು ಯಾಕೋ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಕ್ಷಮೆ ಕೇಳ್ತೀನಿ. ಆದರೆ ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೀವಿ. ಇದು ನಮ್ಮ ಕೋಟ್ಯಂತರ ಜನ ವೀಕ್ಷಕರ ಪರವಾಗಿ ನಾನು ಮಾಡ್ತಾ ಇರುವಂಥ ಆಶ್ವಾಸನೆ ಸರ್. ನಿಮಗೆ ನಾನು ಕೊಡ್ತಾ ಇರುವಂಥ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಅದೇನು ಕಾನೂನು ಹೋರಾಟ ನಾವು ನೋಡ್ಕೊಳ್ತೀವಿ. ಎಸ್ ಸರ್. ಅದು ಯಾವ ಲಾಯರು ನಾವು ನೋಡ್ಕೊಳ್ತೀವಿ, ನಿಮಗೆ ನಾವು ಕೊಡ್ತೀವಿ. ದೇ ವಿಲ್ ಫೈಟ್ ಔಟ್ ಫಾರ್ ಯು. ನಾನು ಈ ಕೆಲವು ಜಸ್ಟಿಸು, ನ್ಯಾಯ ಅನ್ನೋ ಪದಗಳನ್ನೆಲ್ಲ ಬಳಸೋಕ್ಕೆ ಹೋಗಲ್ಲ. ನಾನು ಮಗು ತೀರ್ಕೊಂಡಿದ್ದೆ, ನಾನು ಯಾವ ಜಸ್ಟಿಸ್ ಕೊಡಿಸ್ಲಿ ನಿಮಗೆ? ನಾನು ಆಗಲೇ ಹೇಳಿದ್ನಲ್ಲ, ಮಗು ತೀರ್ಕೊಂಡಿರೋ ಮಗುನ ವಾಪಸ್ ಕರ್ಸ್ಕೊಂಬಂದರೆ ಮಾತ್ರ ನಾನೊಂದು ಜಸ್ಟಿಸ್ ಕೊಡ್ಸೋಕ್ಕೆ ಸಾಧ್ಯ. ಅಷ್ಟೊಂದು ಮಹಾಪುರುಷ ಮಹಾಮಹಿಮ ಅಂತೂ ನಾನಲ್ಲ, ನಾವು ಯಾರೂ ಅಲ್ಲ. ಆದರೆ ಈಗಾಗಿರೋ ನೋವಿಗೆ ಯಾರ್ಯಾರಿಗೆ ಏನೇನೆಲ್ಲ ಶಿಕ್ಷೆಗಳಾಗಬೇಕು ಅಥವಾ ಕಾನೂನು ಕ್ರಮಗಳಾಗಬೇಕು ಅದಾಗೋ ಹಂತಕ್ಕಂತೂ ನಾವು ನಿಮ್ಮ ಜೊತೆಗಿದ್ದೇ ಇರ್ತೀವಿ. ಅದು ಇವತ್ತಾಗಲ್ಲ, ನಾಳೆ ಆಗಲ್ಲ, 2 ವರ್ಷಕ್ಕಾಗಲ್ಲ, 3 ವರ್ಷಕ್ಕಾಗಲ್ಲ. ನಾನು ಇಲ್ಲೇ ಇರಲಿಕ್ಕಿಲ್ಲ, ನೀವು ಇಲ್ಲೇ ಇರಲಿಕ್ಕಿಲ್ಲ, ನೀವು ಬೆಂಗಳೂರಿನಲ್ಲೇ ಇರಲಿಕ್ಕಿಲ್ಲ, ಮೈಸೂರಲ್ಲೇ ಇರಲಿಕ್ಕಿಲ್ಲ, ತೊಂದರೆ ಇಲ್ಲ. ಬಟ್ ಹೃದಯಗಳು ಮಾತ್ರ ನಾವು ಜೊತೆಗೆ ಸಂಬಂಧ ಇದ್ದೇ ಇರುತ್ತಲ್ಲ ಸರ್. ದಟ್ ಪ್ರಾಮಿಸ್ ಐ ವಿಲ್ ಗಿವ್ ಇಟ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮತ್ತೆ ನಿಮ್ಮನ್ನು ತುಂಬ ನೋವು ಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ನೋವಿನ ಜೊತೆಗೆ ನಾನು ಬೆರೆತುಕೊಂಡೆ, ಇವತ್ತು ಅರ್ಥಕೊಂಡೆ. ನಿಮಗೆ ನಾನು ಧನ್ಯವಾದಗಳನ್ನು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದಿಸ್ ವಂಡರ್ಫುಲ್ ಮೆಮೊರಿ ಆಫ್ ಯುವರ್ ಡಾಟರ್. ನಾನು ವಂಡರ್ಫುಲ್ ಅಂತ ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದರೆ, ಆ ಕೂಸನ್ನು ಸಂಭ್ರಮಿಸೋದೇ ಒಂದು ಮೆಮೊರಿ ನಮಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದೇನು ಟ್ಯಾಟು ಸರ್? ಮಾಮ್ ಡ್ಯಾಡ್ ಅಂತ ಹಾಕೊಂಡಿದ್ದೆ. ನಿಮ್ಮ ಅಪ್ಪ ಅಮ್ಮಂದ? ಎಸ್ ಸರ್. ಅಪ್ಪ ಅಮ್ಮ ಅಂತ ಹಾಕ್ಸಿದ್ದೆ. ಏನು ಮಾಡ್ತಿದ್ರು ಅಪ್ಪ ಅಮ್ಮ? ಡ್ಯಾಡ್ ಒಬ್ಬ ಇಂಡಸ್ಟ್ರಿಯಲಿಸ್ಟು.
ಮಾಮ್ ಬಂದು ಹೌಸ್ ವೈಫು. ಈ ಪಾಸ್ಟ್ ಅವೇ ಲಾಸ್ಟ್ ಇಯರ್ ಡ್ಯೂ ಟು ಲಂಗ್ ಕ್ಯಾನ್ಸರು ನಮ್ಮ ತಂದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದರೂ ಹೇಳಕ್ಕೆ ಬಯಸ್ತೀರಾ ಕಡೆಯದಾಗಿ? ನಥಿಂಗ್ ಅಟ್ ಆಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಪ್ಲೀಸ್. ಥ್ಯಾಂಕ್ ಯು. ಇಷ್ಟು ಹೇಳೋ ಮೂಲಕ ನಾನು ಪ್ರವೀಣ್ ಸರ್ನ ಬೀಳ್ಕೊಡೋಕ್ಕಿಂತ ಮುಂಚೆ ಆ ಕೂಸು ನಾನು ಕೂತ್ಕೋತೀನಿ. ನಿಮ್ಮ ಕೂಸು ನಿಮ್ಗೊಂದು ಪತ್ರ ಬರೆದಿದ್ದಿದ್ರೆ ಈ ಕ್ಷಣಕ್ಕೆ ಏನಿದ್ದಿರಬಹುದು ಆ ಪತ್ರದಲ್ಲಿ ಅಂತ? She had asked me for Bella cake this birthday. ಬೆಲ್ಲ ಕೇಕ್. ಏನು ಬೆಲ್ಲ ಕೇಕ್ ಅಂದರೆ? ದಟ್ ಆನಿಮೇಷನ್ ಕ್ಯಾರೆಕ್ಟರ್ ಇದೆಲ್ಲ ಸರ್, ಬೆಲ್ಲ. ಓ, ನನಗೆ ಪೆಪ್ಪಾ ಪಿಗ್ ಗೊತ್ತು. ಇವನ್ ನನಗೂ ಗೊತ್ತಿಲ್ಲ, ಅವ್ರು ಎಲ್ಲೆಲ್ಲಿಂದ ಕಲ್ತು ಬರ್ತಾರೋ ನಮಗೆ ಗೊತ್ತಿಲ್ಲ. ಮಾಷಾ ಅಂಡ್ ದಿ ಬೇರ್ ಗೊತ್ತು. ಬ್ಲೂ ಇದು ಒಂದು ಕ್ಯಾರೆಕ್ಟರ್, ಅದೆಲ್ಲ ಒಂಥರ ಬೆಲ್ಲ ಅನ್ನೋದು ಒಂದು ಕ್ಯಾರೆಕ್ಟರ್ ಇದೆ. ಹೌದಾ? ಎಸ್ ಇಸ್ ಒನ್ ಕ್ಯಾರೆಕ್ಟರ್. ಅವ್ರದ್ದು ನಮಗೆ ಗೊತ್ತಿಲ್ಲ ಆದರೆ ಅದು. ಸೊ ಶಿ ವಾಂಟೆಡ್ ದಟ್ ಬೆಲ್ಲ ಕ್ಯಾರೆಕ್ಟರ್ದು ಕೇಕ್. ಮೇ ಬಿ ಶಿ ವುಡ್ ಹ್ಯಾವ್ ಆಸ್ಕ್ಡ್ ಮೀ ಫಾರ್ ದಟ್ ಒನ್ ಓನ್ಲಿ. ಅವರು ಇಲ್ಲ ಕ್ಯಾಟ್ ಕೊಡಿಸಿ ಪಾಪ ಅಂತ. ಶಿ ಲವ್ಡ್ ಕ್ಯಾಟ್ಸ್. ಅವ್ರಿಗೆ ಕ್ಯಾಟಿಗೆ ನನಗೆ ಅಲರ್ಜಿ, ನನಗೆ ಸ್ಕಿನ್ ಮೇಲೆ ಇದಾಗುತ್ತೆ if cats touch ಆದರೆ. So I couldn't buy her a cat. Maybe that is the only thing she would have asked. ನೋಡೋಣ, ನಾವೊಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಎಸ್ ಸರ್. ನಿಮ್ಮ ಕೂಸು ಬಹುಶಃ ನಿಮಗೇನು ಹೇಳಿರಬಹುದು ಅಂತ. ಅಫ್ಕೋರ್ಸ್ ಅಲ್ಲಿ ಬೆಲ್ಲ ಕೇಕ್ ಇಲ್ಲ, ಕ್ಷಮಿಸಿ. ಆಮೇಲೆ ಬೆಕ್ಕೂ ಇಲ್ಲ, ಕ್ಷಮಿಸಿ. ಬಟ್ ಏನೋ ಒಂದು ಸಣ್ಣ ಪ್ರಯತ್ನ, ಬಹುಶಃ ನಮ್ಮ ಟೀಮ್ ಅದನ್ನು ಮುಂದೆ ಇಡುತ್ತೆ ಅಂತ ನಾನು ಭಾವಿಸ್ತೇನೆ. ಟೀಮ್ ಓವರ್ ಟು ಯು. ಕೂಸು ಮಾತನಾಡಿರುವ, ಕೂಸು ಅಪ್ಪನಿಗೆ ಹೇಳಿರಬಹುದಾದಂತಹ ಒಂದು ಪತ್ರ. ಪಪ್ಪ, ಇದು ನಾನು ನಿಂಗೆ ಬರೀತಾ ಇರೋ ಲಾಸ್ಟ್ ಲೆಟರ್. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ. ನಾನಿರೋವರೆಗೂ ನಿನ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ಲಿಲ್ಲ. ಆದ್ರೆ ನಿನ್ ಜೊತೆ ಇದ್ದಷ್ಟು ದಿನ ಮಾತ್ರ ನಾನು ಖುಷಿಯಾಗಿದ್ದೆ. ಯಾಕಪ್ಪ ಅಮ್ಮ ಹೀಗ್ ಮಾಡಿದ್ಲು? ನಂಗೆ ತುಂಬಾ ನೋವಾಯ್ತು, ಅಳು ಬಂತು, ಉಸಿರಾಡೋದಕ್ಕೂ ಕಷ್ಟ ಆಯ್ತು ಗೊತ್ತಾ. ಆಗ ನಂಗೆ ನೀನೇ ನೆನ್ಪಾಗ್ತಿದ್ದೆ. ಒಂದ್ ವೇಳೆ ನಾನ್ ಬದುಕಿದ್ರೆ ಇವತ್ತು ನನ್ ಜೊತೆ ನೀನ್ ಹ್ಯಾಪಿಯಾಗಿರ್ತಿದ್ದೆ ಅಲ್ವಾ? ಇರ್ತಿದ್ದೆ ಅಲ್ವಾ? ನಂಗೆ ನಿನ್ನ ಹಗ್ ಮಾಡ್ಬೇಕು ಪಪ್ಪ, ಒಂದೇ ಒಂದ್ಸಲ ಪಪ್ಪ ಪ್ಲೀಸ್. ನನ್ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ, ಮುದ್ದು ಅಂತ ಕರೆಯೋದಕ್ಕೂ ಯಾರೂ ಇಲ್ಲ. ಇನ್ನು ನಾನು ಐಸ್ ಕ್ರೀಮ್ ಕೇಳೋದೇ ಇಲ್ಲ ಪಪ್ಪ, ಪ್ರಾಮಿಸ್. ನಾನಿಲ್ಲ ಅಂತ ನೀನು ಬೇಜಾರಾಗ್ಬೇಡ. ನೀನು ಚೆನ್ನಾಗಿ ಊಟ ಮಾಡು, ಆರಾಮಾಗಿರು. ಬಾಯ್. ಐ ಮಿಸ್ ಯು ಡ್ಯಾಡಿ. ಐ ಲವ್ ಯು ಡ್ಯಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾತುಗಳಿಲ್ಲ ಸರ್. ನಾನು ಏನೇ ಮಾತಾಡಿದ್ರು ಗೌಣ, ನಾನು ಏನೇ ಮಾತಾಡಿದ್ರು ಅಪ್ರಸ್ತುತ, ನಾನು ಏನೇ ಮಾತಾಡಿದ್ರೂ ನಾಟಕೀಯನೂ ಆಗಬಹುದು.
ಯಾಕಂದರೆ ಕೂಸು ಕೂಸೆ, ಬದುಕು ಬದುಕೆ, ಜೀವ ಜೀವಾನೇ, ಮಗಳು ಮಗಳೇ, ಕಂದ ಕಂದನೇ, ಪುಟ್ಟ ಪಾದಗಳ ದೇವತೆ ನಮ್ಮೊಟ್ಟಿಗೆ ಇಲ್ಲ. ನಾನು ಅವಾಗವಾಗ ಬರಿತಾ ಇದ್ದೆ, ನನ್ನ ಕೂಸಿನ ಪುಟ್ಟ ಪಾದಗಳನ್ನು ಹೀಗೆ ಮುಟ್ತಾ ಇದ್ದಾಗ ಭಾಳ ಸಾಫ್ಟ್ ಅಲ್ಲ ಪುಟ್ಟ ಪಾದಗಳು. ಪುಟ್ಟ ಪಾದದ ದಿವ್ಯಾನುಭೂತಿ ಅಂತ ನಾನು ಒಂದು ಪದ ಬಳಸಿ ಬರಿತಾ ಇದ್ದೆ ಯಾವಾಗಲೂ. ಅದರ ದಿವ್ಯಾನುಭೂತಿನೇ ಬೇರೆ. ನಾನು ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದು ನನ್ನನ್ನು ನೀವೇನಾದರೂ ಪ್ರಶ್ನೆ ಮಾಡಿದ್ದಿದ್ರೆ ಯಾವುದ್ರಲ್ಲಿ ತಗೊಂಡು ಹೊಡಿತಿದ್ನ ಗೊತ್ತಿಲ್ಲ. ನಾನು ಸತ್ಯ ಹೇಳ್ತೀನಿ. ಯಾಕಂದರೆ ನಾನು ಎಕ್ಸ್ಟ್ರೀಮ್ಲಿ ಓವರ್ ಎಮೋಷ್ನಲ್ ಪರ್ಸನ್. ನಾನು ವೈಯಕ್ತಿಕವಾಗಿ ಎಕ್ಸ್ಟ್ರೀಮ್ಲಿ ಓವರ್ ಎಮೋಷ್ನಲ್. ಇಲ್ಲದೇ ಇರೋದನ್ನೆಲ್ಲ ಕಲ್ಪಿಸ್ಕೊಂಡು ಓವರ್ ಥಿಂಕಿಂಗ್ ಮಾಡ್ಕೊಳ್ಳೋವಂಥ ಮನುಷ್ಯ. ಏನೂ ಆಗೇ ಇರಲ್ಲ, ಹಂಗಾಯಿತು ಅಂತ ಕಲ್ಪನೆ ಮಾಡ್ಕೊಳ್ಳೋ ಮನುಷ್ಯ ನಾನು. ಅಲ್ಲೆಲ್ಲ ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಏನು ಮಾತಾಡಿದ್ರು ಅದಕ್ಕೆ ಅರ್ಥ ಇಲ್ಲ ಸರ್. ನಿಮಗೆ ಧನ್ಯವಾದ ಸರ್. ಅಷ್ಟೇ ಮಾತ್ರ ಹೇಳ್ತೀನಿ. ನನ್ನಿಂದ ಏನು ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ ಸರ್. ನಾನು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಸರ್. ಏನು ತೊಂದರೆ ಇಲ್ಲ ಸರ್, ನಥಿಂಗ್ ಅಟ್ ಆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ. ಹೋಗಿ ಬರ್ತೀನಿ ಸರ್. ಬನ್ನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರಿಗೂ ಕೂಡ. ಅಪ್ಪ ಐ ಲವ್ ಯು ಅಪ್ಪ. ಖಂಡಿತ ಐ ಲವ್ ಯು. ನಮಸ್ತೆ.